आरूढयतीश्वरं शिष्यप्रशिष्यरूपेण मोदकं गुरुमाश्रये यदङ्घ्रीकमलद्वन्द्वं तापत्रयनिवारकं शान्तेकपदं देवं सिद्धारूढमहं भजे। ಪ್ರಾತಸ್ಮರಣೀಯರಾದ ಸದಾ ವಂದಿತರಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಕೊಡಮಟ್ಟು, ಸದ್ಗುರುಗಳ ಪಾದಗಳಿಗೆ ನಮನಗಳನ್ನು ಅರ್ಪಿಸಿ, ಶ್ರೀಮನ್ನಿಜಗುಣ ಶಿವಯೋಗಿಗಳಿಗೂ ಅನಂತ ವಂದನೆಗಳನ್ನು ಸಮರ್ಪಿಸಿ, ಬೃಹದಾರಣ್ಯ ಉಪನಿಷತ್ತಿನ ಸಾರವಾದ ಪರಮಾನುಬೋಧಿಯಲ್ಲಿ ಯಾಜ್ಞವಲ್ಕ್ಯರು ಸತಿಯಳಾದ ಮೈತ್ರಾದೇವಿಯನ್ನು ಕುರಿತು ಆತ್ಮನಲ್ಲಿ ಬ್ರಹ್ಮದಲ್ಲಿ ಜೀವತ್ವ ಅನ್ನೋದು ಕಿಂಚಿನ ಮಾತ್ರವಾದರೂ ಕೂಡ ಇಲ್ಲ ಅಂತ ನಿರೂಪಣೆಯನ್ನು ಈ ಸೂತ್ರದಲ್ಲಿ ಮಾಡ್ತಾರೆ. ಆತನು ಇದ್ದಂತೆ ವ್ಯವಹರಿಸಿದಂತೆ ಪ್ರತೀತಿಯಾದರೂ ಕೂಡ ಅವನು ಸತ್ಯವಲ್ಲ, ಶಾಶ್ವತನಲ್ಲ. ಆತ ಕಲ್ಪಿತನಾಗಿದ್ದಾನೆ ಅಂತ ನಿನ್ನಿನಿಂದ ಅದನ್ನೇ ಪ್ರತಿಪಾದನೆ ಮಾಡಿದ. ಎಲ್ಲಿವರೆಗೆ ಆತನು ಭಿನ್ನನಾಗಿ ಸತ್ಯನಾಗಿ ಇದ್ದಂತೆ ತೋರ್ತಾನೆ ಅಂದರೆ ಎಲ್ಲಿವರೆಗೆ ಬ್ರಹ್ಮಜ್ಞಾನ ಸ್ವರೂಪ ಜ್ಞಾನ ಆಗುವುದಿಲ್ಲ, ಅಲ್ಲಿಯವರೆಗೆ ಆತ ಸುಳ್ಳಾಗಿದ್ದರೂ ತೋರ್ತಾನೆ. ಯಥಾ ಸ್ಥಾನ ಚೋರನಂತೆ ಆ ಕಳ್ಳ, ಆ ಹಾವು ಬೆಳ್ಳಿ ಸುಳ್ಳಿದ್ದರೂ ಪ್ರತೀತಿ ಕಾಲದಲ್ಲಿ ಸತ್ಯವೋ ಏನೋ ಎಂಬಂತೆ ಹೇಗೆ ಭಾಸಮಾನವಾಗುತ್ತದೆಯೋ ತದ್ವತ್ ಈ ಕಲ್ಪಿತ ಜೀವನಾದರೂ ಕೂಡ ವ್ಯವಹಾರ ಕಾಲದಲ್ಲಿ ಅಥವಾ ಪ್ರಾತಿಭಾಷಿಕ ರೂಪದಿಂದ ಆತ ತೋರಿದರೂ ಕೂಡ ಮೂಲ ಸತ್ಯ ವಸ್ತುವಿನಲ್ಲಿ ಇವ ಸದಾ ಸದಾ ಇಲ್ಲ ಅಂತ ಶ್ರೀಮನ್ನಿಜಗುಣರ ಅಭಿಪ್ರಾಯ. ಇದು ಜಗತ್ತು, ಈ ಜೀವ, ಇದೆಲ್ಲ ಇದು ಯಾಕೆ ತೋರ್ತು ಹೇಗೆ ತೋರ್ತು ಅಂದ್ರೆ ಇದೇ ಭ್ರಾಂತಿಯಾದ ಭ್ರಾಂತಿಗೆ ಕಾರಣಗಳನ್ನು ಕೇಳಬಾರ್ದು. ಸ್ವಪ್ನ ಯಾಕೆ ತೋರ್ತದಂತ ಯಾರೂ ಕೇಳಂಗಿಲ್ಲ, ಯಾಕೆ ನಿರ್ನಿಮಿತ್ತವೇ ತೋರ್ಪ ಕನಸಿಗಣೆಯಾಗಿ. ಅದರಂತೆ ಈ ಕಲ್ಪಿತ ಜೀವ, ಅವನಿಂದ ಆದ ಈ ಕಲ್ಪಿತ ಜಗತ್ತು, ಇದೆಲ್ಲ ಏನಪ್ಪ ಅಂತ ಕೇಳಿದರೆ ಕೇವಲ ಏನಪ್ಪ ಅಂದ್ರೆ ತನ್ನಿಂದ ತಾನೇ ತೋರ್ತದ, ತನ್ನಿಂದ ತಾನೇ ಮಾಡುತ್ತೆ. ಸಮುದ್ರದಲ್ಲಿ ತೆರೆ ನೊರೆಗಳು ತಾನೇ ಕಾಣ್ತವ, ತಾನೇ ಲಯ ಆಗ್ತವೆ. ಅದರಂತೆ ಈ ಸೃಷ್ಟಿ ಎಲ್ಲ ಕೂಡ ಇದು ಸುಳ್ಳು ಅದ, ತೋರೆ ಅದ ಅಂತ ಹೇಳ್ತಾರೆ. ಖುಷಿಯಾಗಿ ತನ್ನಿಂದ ತಾನು ಈ ಜಗಮಿಂತು ಶಶಿಮುಖಿ ನಿಜ ಸತ್ಯ ಅದೇ ರೀ ನಿಜ ಸತ್ಯ ಮುಳಿಯುವುದು ಬರಬಾರ್ದು. ಅದೇ ನಿಜ ಸತ್ಯ ಮುಳಿಯುವುದು ಹೊಸದು ನೀನು, ಅದರಿಂದ ಅವನು ಮತಿಮುಟ್ಟಿ ಭಾವಿಸು ವೇಷಭ್ರಾಂತಿ ನಟನಂತೆ. ಶ್ರೀಮನ್ನಿಜಗುಣರು ಇದು ಹೇಗೆ ಒಬ್ಬ ನಟ
ಭಿನ್ನ ಭಿನ್ನ ಪಾತ್ರಗಳನ್ನು ವಹಿಸ್ತಾರೆ. ಒಮ್ಮ ಸ್ತ್ರೀ ಪಾತ್ರ ವಹಿಸಬಹುದು, ಒಮ್ಮ ಪುರುಷ ಪಾತ್ರ ವಹಿಸಬಹುದು, ಒಮ್ಮ ರಾಜನ ಪಾತ್ರ ವಹಿಸಬಹುದು, ಒಮ್ಮ ಸೇನಾಪತಿ ಪಾತ್ರ ವಹಿಸಬಹುದು, ಒಮ್ಮೆ ಪಾದ ಸೇವಕನ ಪಾತ್ರ ವಹಿಸಬಹುದು. ಯಾವ ಪಾತ್ರ ವಹಿಸಿದರೂ ಕೂಡ ಆತ ಮಾತ್ರ ಸತ್ಯ ಅದಾನೆ. ಅವೆಲ್ಲ ಪಾತ್ರಗಳು ಏನದಾವ ಸುಳ್ಳು. ಅದರಂತೆ ಈ ಕಲ್ಪಿತ ಪುರುಷನು ಅನಂತ ಪಾತ್ರಗಳನ್ನು ವಹಿಸ್ತಾರೆ. ಇವೆಲ್ಲ ದೇವು ಜಗತ್ತು ಆಗ್ಯದ. ಬ್ರಹ್ಮ ಅನಂತ ರೂಪವಾಗಿ ತೋರ್ತದೆ. ನಾಮರೂಪೇ ವ್ಯಾಕರವಾಣಿ ಸೂತ್ರ ಹೇಳುತ್ತದೆ. ಅನಂತ ನಾಮರೂಪದಲ್ಲಿ ತೋರಿದರೂ ಕೂಡ ಅದು ಮಿಥ್ಯದ, ಸತ್ಯ ಅಲ್ಲ ಅಂತಾರೆ. ಖುಷಿಯಾಗಿ ತನ್ನಿಂದ ತಾನು ಈ ಜಗಮಿಂತು. ಶಶಿಮುಖಿ ಚಂದ್ರನಂತೆ ಅಲ್ಲಾದಕರ ಮುಖದಿಂದ ಕೂಡಿಕೊಂಡವಳೆ. ಚಂದ್ರನ ನೋಡಿದರೆ ಮನುಷ್ಯನಿಗೆ ಪೌರ್ಣಿಮಾ ಚಂದ್ರ ನೋಡಿದರೆ ಆನಂದ ಆಗ್ತದೆ. ಹಾಗೆ ಯಾರ ಪ್ರಫುಲ್ಲಿತ ಮುಖ ಇತ್ತು ಅಂದರೆ ನೋಡಿ ಪ್ರಸನ್ನತೆ ಆಗ್ತದೆ. ಮುಖ ಪ್ರಫುಲ್ಲ ಇರಲಿಲ್ಲ ಅಂತಂದ್ರೆ ಪ್ರಸನ್ನತೆ ನೋಡಿದವರಿಗೆ ಆಗುವುದಿಲ್ಲ. ಅದಕ್ಕೆ ನಾವೇನಂತೇವೆ ಹಸನ್ಮುಖಿ ಅಂತ ಕರಿತೇವೆ. ಹಸನ್ಮುಖಿ ಈಶನ್ ಹಸನ್ಮುಖಿ. ಅದಕ್ಕೆ ಕನ್ನಡದಾಗ ಮುಗುಳು ನಗೆ ಅಂತ. ಮುಗುಳು ನಗೆ ಅಂದರೆ ಏನ್ರಿ, ಆ ನಕ್ಕುದು ಶಾಣರಿಗೆ ಗೊತ್ತಾಗದು, ದಡ್ಡರಿಗೆ ಗೊತ್ತಾಗಿಲ್ಲ. ದಡ್ಡರಿಗೆ 32 ಹಲ್ಲು ತೆಗೆದ ನಕ್ಕರೆ ನಕ್ಕ್ಯಾರ ಅಂತ ಅನ್ನಿಸ್ತದೆ. ಈ ನಕ್ಕೆ ಗೊತ್ತಾಗೋದಿಲ್ಲ ಅವರಿಗೆ ಮುಖದ ಸಿಟ್ಟು ಗೊತ್ತಾಗಿಲ್ಲ, ಆನಂದ ಗೊತ್ತಾಗಿಲ್ಲ. ಅದಕ್ಕೆ ಶಶಿಮುಖಿ ಅಂದ್ರೇನು, ಈಶತ್ ಏನಪ್ಪ ಅಂತ ಕೇಳಿದ್ರೆ ಕಿಂಚಿತ್ ಏನಪ್ಪ ಅಂದ್ರೆ ಮುಖ ಪ್ರಫುಲ್ಲವಾಗಿರತಕ್ಕಂಥ ಮುಖ. ಹೇಗೆ ಪೌರ್ಣಿಮೆಗೆ ಚಂದ್ರ 16 ಕಲೆಗಳಿಂದ ಕೂಡಿಕೊಂಡಿರ್ತಾರೆ, ಅದು ನೋಡಿ ಎಲ್ಲರಿಗೆ ಆನಂದ ಆಗ್ತದಲ್ಲ. ಹಾಗೆ ಆ ಮೈತ್ರಾದೇವಿ ಸಮಸ್ತ ಸದ್ಗುಣಗಳಿಂದ ಕೂಡಿಕೊಂಡು ಅದರ ಜೊತೆಗೆ ಆಕೆ ಇಲ್ಲಿವರೆಗೆ ಏನೇನು ಪತಿಯಾದ ಸದ್ಗುರು ವಿಷಯಗಳ ನಿರೂಪಣೆ ಮಾಡ್ಯಾರಲ್ಲ, ಸಂಪೂರ್ಣ ಅರ್ಥ ಮಾಡಿಕೊಂಡಾಳ. ಆಕೆ ತಿಳಿದಿತ್ತು ಅಂದ್ರೆ ನಗುತ್ತಾ ಮನುಷ್ಯ ಖುಷಿ ಆಗ್ತದೆ. ಮಾತುಗಳ ಅರ್ಥ ಅದು ಅಂದ್ರೆ ನಗು ಬರ್ತದೆ, ಅಳು ಬರ್ತದೆ. ಬೇಗಳ ಅರ್ಥನೇ ಆಗಲಿಲ್ಲ ಅಂದ್ರೆ ನಗುನೇ ಬರೋಂಗಿಲ್ಲ, ಅಳು ಬರೋಂಗಿಲ್ಲ. ಬೇಗಳು ಅರ್ಥ ಆಯಿತು ಅಂದ್ರೆ ಅಳ್ತಾನೆ, ಸ್ತೋತ್ರ ಅರ್ಥ ಆಯಿತು ಅಂದ್ರೆ ನಗ್ತಾನೆ. ಅದು ಶಬ್ದದ ಅರ್ಥನೇ ಆಗಲಿ ಅಂದ್ರೆ ಅವ ಅಳನೂ ಇಲ್ಲ, ನಗನೂ ಇಲ್ಲ. ಮುಖ ಸೇಮ್ ಇರ್ತದೆ. ಪರಂತು ಇಲ್ಲಿವರೆಗೆ ಸದ್ಗುರುಗಳು ಏನು ಹೇಳಿದ್ದಾರೆ ಆಕೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಾಳೆ. ಏನಪ್ಪ ಅಂದ್ರೆ ಆಕೆಗೆ ತಿಳ್ಕೊಂಡಾಳೆ, ಗ್ರಾಸ್ಪ ಮಾಡ್ಯಾಳ. ಹೆಂಗೆ ಬಟ್ಟೆ ನೀರು ಹಾಕಿದ್ರೆ ನೀರು ಹೆಂಗೆ ಜಕ್ಕೋತದೆ, ಮಣ್ಣಾಗ ನೀರು ಹಾಕಿದ್ರೆ ಮಣ್ಣು ಹೆಂಗೆ ನೀರಿಗೆ ಜಕ್ಕೋತದೆ, ಹಂಗೆ ಸಮಸ್ತ ವಿಷಯಗಳನ್ನು ಆಕೆ ಗ್ರಹಣ ಮಾಡಿದ್ದಾಳೆ. ಭಾಳ ಆನಂದ ಆಗಿದೆ, ತಿಳಿದಾದ ಗ್ರಹಣ ಮಾಡಿದ. ಅದಕ್ಕೆ ಶಶಿಮುಖಿ ಖುಷಿಯಾಗಿ ತನ್ನಿಂದ ತಾನು ಈ ಜಗವಂತು. ಈ ಜಗವು ತನ್ನಿಂದ ತಾನು ಇಂತು ಖುಷಿಯಾಗಿ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಈ ಪ್ರಪಂಚ, ದೇಹ, ಆಮೇಲೆ ಬ್ರಹ್ಮಾಂಡ, ಪಿಂಡಾಂಡ, ಇವೆಲ್ಲದರ ಬಗ್ಗೆ ಏನು ಹೇಳಿದ್ನಲ್ಲ, ಇವು ತನ್ನಿಂದ ತಾನೇ ಖುಷಿಯಾಗಿ. ಇದು ಸುಳ್ಳಾಗಿ ಹೋಯಿತು ಅಂದ್ರೆ ಪ್ರತೀತಿ ಮಾತ್ರ ಸುಳ್ಳ ಅಂತ ಅನ್ನಿಸ್ತು ಅಂದ್ರೆ ಅರಿವಿ, ಅಂಗಿ, ಶರ್ಟ, ಸೀರೆ, ಧೋತ್ರ ಅಂತೇಳಿ ಯಾವಾಗ ಎಳೆಗಳ ಜ್ಞಾನ ಆಯಿತು ಅಂದ್ರೆ ಇದು ಸುಳ್ಳ, ಅರಿವು ಅನ್ನೋದು ಸುಳ್ಳ. ಕಟಕದ ಜ್ಞಾನ ಆಯಿತು ಅಂದರೆ ಆಭರಣ ತೋರ್ಕೆ ಮಾತ್ರ ಅದಾವ, ಇವಕ್ಕೆ ಬೆಲೆ ಇಲ್ಲ. ಬಂಗಾರಕ್ಕೆ ಬೆಲೆ ಅದ, ಆಭರಣಕ್ಕೆ ಬೆಲೆ ಇಲ್ಲ. ಅವು ತೋರಿದರು
ಸುಳ್ಳು ಮಿಥ್ಯೆ ಪ್ರತೀತಿ ಮಾತ್ರ ಅಂತ ನಾವು ಅರ್ಥ ಮಾಡ್ಕೋತಾನೆ. ಇದು ತಾನೇ ಸುಳ್ಳಾಗ್ತಾವೆ. ಏನು ನಾವು ಸುಳ್ಳು ಮಾಡೋದು ಜರುರತ್ತಿಲ್ಲ, ಅವಕ್ಕೆ ಆಭರಣ ಕೆಡಿಸೋದು ಜರುರತ್ತಿಲ್ಲ, ಅರಿವಿ ಹರಿಯೋದು ಜರುರತ್ತಿಲ್ಲ. ಇವು ಎಳಿನೇ ಅದಾವ ಅಂದ್ರೆ ಅರಿವು ಹೋಯ್ತು. ಇದು ಬಂಗಾರನೇ ಅದ ಅಂದ್ರೆ ಆಭರಣ ಹೋಯ್ತು, ತನ್ನ ಅಸ್ತಿತ್ವ ಕಳ್ಕೋತದೆ. ಆಭರಣಕ್ಕೆ ಬೆಲೆ ಇಲ್ಲ, ಬಂಗಾರಕ್ಕೆ ಬೆಲೆ ಅದ. ಆಮೇಲೆ ಎಳಿನೇ ಇಲ್ಲ, ಅರಿವಿಲ್ಲ, ಎಳಿ ಕಿಮ್ಮತ್ತದ. ಏನು ಅದು ನೂಲಿನ ಹತ್ತಿ ಎಳಿ ಅದನೋ, ರೇಷ್ಮೆ ಎಳಿ ಅದನೋ, ಏನು ಪಾಲಿಸ್ಟರ್ ಎಳಿ ಅದನೋ, ಅದಕ್ಕೆ ಕಿಮ್ಮತ್ತದ. ಅದಕ್ಕೆ ಹೇಳ್ತಾರೆ ಅವರು, ಯಾವಾಗ ಮೂಲ ವಸ್ತುವಿನ ಜ್ಞಾನ ಆಗ್ತದೆ ಇದು ತಾನೇ ಸುಳ್ಳಾಗೋಗ್ತದೆ. ಖುಷಿಯಾಗಿ ಜಗಮಿಂತು ತನ್ನಿಂದ ತಾನೇ ಸುಳ್ಳಾಗ್ತದೆ. ಇಂತು ಹೀಗೆ ಸುಳ್ಳ ಅಂತ ಅರ್ಥ ಆದಮೇಲೆ ಶಶಿಮುಖಿ ಏನು ನಿಜ ಸತ್ಯ ಉಳಿಯುವುದು. ಏನು ಉಳಿತದೆ? ಸತ್ಯನೇ ಉಳಿತದೆ. ಆಭರಣ ಕರಗಿಸಿದ್ರೆ ಏನು ಉಳಿತದೆ? ಬಂಗಾರ ಉಳಿತದೆ. ಕೊಡ ಒಡೆದ್ರೆ ಏನು ಉಳಿತದೆ? ಮಣ್ಣು ಉಳಿತದೆ. ಹಾಗೆ ನಾಮರೂಪಾತ್ಮಕವಾದ ಈ ಪ್ರಪಂಚವು ಯಾವಾಗ ತಿಳಿವಿನಿಂದ ಜ್ಞಾನದಿಂದ ಆಮೇಲೆ ಅಧಿಷ್ಠಾನದ ಜ್ಞಾನದಿಂದ ಯಾವಾಗ ಅವ ತಿಳ್ಕೋತಾನೆ ಆವಾಗ ವಸ್ತು ಪ್ರತೀತಿಯಾದರೂ ಕೂಡ ಏನಂತಾನವ, ಅವನಿಗೆ ಮೂಲ ಜ್ಞಾನ ಆಯಿತು. ಇದರ ಕಿಮ್ಮತ್ತು ಉಳಿಯಂಗಿಲ್ಲ, ಅಸ್ತಿತ್ವ ಇಲ್ಲ, ಗೊತ್ತಾಗಿಲ್ಲ. ಅದಕ್ಕೆ ಏನು ಉಳಿತದೆ? ಸತ್ಯವೇ ಉಳಿತದೆ. ಇದೆಲ್ಲ ಸುಳ್ಳ ಅಂತಂದ ಮೇಲೆ ನಿಜ ಸತ್ಯ ಮುಳಿಯುವುದು. ಹೊಸೆದು ನೀನು ಅದರಿಂದ ಅವನು ಮತಿ ಮುಟ್ಟಿ ಭಾವಿಸು. ಹೊಸೆದು ಅಂದರೆ ಪ್ರೀತಿಯಿಂದ, ತಿಳುವಳಿಕೆಯಿಂದ, ವಿಚಾರದಿಂದ. ಏನಪ್ಪ ಅಂದ್ರೆ ನೀನು ಅದರಿಂದ ಅವನು ಮತಿ ಮುಟ್ಟಿ ಭಾವಿಸು. ಮತಿ ಮುಟ್ಟಿ ಅಂದರೆ ಬುದ್ಧಿಪೂರ್ವಕವಾಗಿ. ಯಾರು ಹೇಳ್ತಾರಂತ ನಂಬುದು ಮಾತು ಬೇರೆ, ತನಗೆ ತಿಳಿದು ನಂಬುದು ಬೇರೆ. ಯಾರೇ ಹೇಳಿದ ಮಾತಿಗೆ ಅವರ ಶ್ರದ್ಧೆಯಿಂದ ಹ್ಞೂ ಅನ್ಬೋದು. ಯಾರಾದರೂ ಇವಕ್ಕಿಂತ ಚಂದ ಹೇಳೋರು ಬಂದರು ದ್ವೈತಿಗಳಂದ್ರೆ ಮತ್ತು ಉಲ್ಟಾನ. ಯಾಕೆ? ಅವನಿಗೆ ಸ್ಥಿರ ಇಲ್ಲ, ಅವ ಅನುಭವ ಬಂದಿಲ್ಲ. ಅದಕ್ಕೆ ಮತಿಮುಟ್ಟಿ ಅಂತ ಯಾಕಂದ್ರು ಅಂದ್ರೆ ಅನುಭವದಿಂದ ಬುದ್ಧಿಪೂರ್ವಕವಾಗಿ ವಿಚಾರ ಮಾಡಿ ಹಿಂಗೆ ತಿಳ್ಕೊನಿ ಏನದ ಇವು ತಾನೇ ಖುಷಿಯಾಗಿ ಹೋಗ್ತವೆ. ಅಧಿಷ್ಠಾನದ ಜ್ಞಾನ ಆಯಿತು ಅಂದ್ರೆ ಇವು ತಾನೇ ಖುಷಿಯಾಗಿ ಹೋಗ್ತವೆ. ಇದು ಬತಿಮುಟ್ಟಿ ಭಾವಿಸು. ಅನುಭವದಿಂದ ಬುದ್ಧಿಪೂರ್ವಕವಾಗಿ ಆತ್ಮಾನಾತ್ಮ ವಿಚಾರದಿಂದ ನೀ ತಿಳಿ. ಬರೀ ಯಾರು ಹೇಳ್ತಾರಂತ ಅಲ್ಲ, ಇನ್ನೊಬ್ಬರ ವಾಕ್ಯ ಪ್ರಮಾಣ ಅಂತ ಅಲ್ಲ. ನಿನಗೆ ವಾಕ್ಯಗಳು ಗುರು ಉಪದೇಶ ಏನು ಮಾಡ್ತವೆ ಅಂದ್ರೆ ಅವರು ದಾರಿ ತೋರಿಸ್ತಾವೆ ಅಷ್ಟೇ. ಹೇಗೆ ದಾರಿಯಲ್ಲಿ ಮೈಲು ಗಲ್ಲುಗಳು ಇರ್ತಾವೆ, ಈ ಊರು ಇಷ್ಟುಗಳು ಒಟ್ಟು ಅವು ಬರುವುದಿಲ್ಲ ನಿನ್ನ ಜೊತೆಗೆ, ಹೋಗವು ನೀನೇ ಐತಿ, ತೋರಿಸ್ತಾವೆ ದಾರಿ. ಅವಿದ್ಯೆ ಹೋಗಕ್ಕೆ ಬರೋಂಗಿಲ್ಲ, ಭ್ರಮ ಆಗ್ತದೆ. ಅದರಂತೆ ಗುರುಶಾಸ್ತ್ರಾದಿಗಳು ನಿನಗೆ ತೋರಿಸ್ತಾರೆ. ನೀನು ಮತಿಮುಟ್ಟಿ ತಿಳಿ ಅದನ್ನು ಅನುಭವ ಮಾಡ್ಕೊಂಡು ಅಂದ್ರೆ ನಿನ್ನ ಪಕ್ಕ ಗೊತ್ತಾಗ್ತದೆ. ಹೇಳಿದ್ರು ಜಗತ್ತು ಸುಳ್ಳದ, ಆತ್ಮ ಸತ್ಯದ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಇದು ಆಯ್ತು ನಿನಗೆ, ಇದು ತೋರಿಸೋದು. ನೀ ಅದರಂತೆ ನಡಿಬೇಕಲ್ಲ. ಈ ಜಗತ್ತಿನ ಬಗ್ಗೆ ನೀವು ವಿಚಾರ ಮಾಡಬೇಕು. ಸತ್ಯ ಅನ್ನಬೇಕು, ಅಸತ್ಯ ಅನ್ನಬೇಕು, ಸುಖರೂಪ ಅನ್ನಬೇಕು, ದುಃಖ ರೂಪ ಅನ್ನಬೇಕು. ಅದರ ಬಗ್ಗೆ ನೀವು ವಿಚಾರ ಮಾಡ್ತೀವ ನಿನಗೆ ಅನುಭವಕ್ಕೆ ಬರ್ತದೆ. ಅದಕ್ಕೆ ಹೇಳಿದವರು ಮತಿಮೆಟ್ಟು ಭಾವಿಸು. ಯಾಕೆ? ವೇಷ ವಿಭ್ರಾಂತ ನಟನಂತೆ. ಆಗ ಮನುಷ್ಯ ಆಗ್ಯಾರ ವಿಭ್ರಾಂತ ಅಂತ ಹೇಳ್ತಾರೆ. ಕತೆ ಕೇಳಿದ್ದೀನಿ, ಯಾವುದು ಭೀಮನ್ ಭ್ರಾಂತಾಗೇನ ನಾ ರಾಜನೇ ಅಂತ. ನಾವು ಪಾರ್ಟ್ ಮುಗ್ದದ, ಎಲ್ಲ ಮುಗ್ದದ. ರಾತ್ರಿ ಬರ್ತಾನೆ, ಭಾಳ ದಿವಸ ಕಲ್ತಾನೆ ಮನುಷ್ಯ. ನಾಟಕ ಪದಗಳು ಕಲ್ತಾನೆ. ರಾತ್ರಿ ಬೆಳ್ತಾನೆ. ಎಲ್ಲರೂ ಒನ್ಸ್ ಮೂರು ಅಂತ ರೊಕ್ಕನೂ ಹಂಚಾರ, ಮಂದಿ ಕೊಟ್ಟಾರ. ಅವನಿಗೆ ತೆಲಿಗೆ ಭ್ರಾಂತ ಆಗ್ಯದ, ನಾ ರಾಜ.
ಭ್ರಾಂತ ಏನು. ಪರಂತು ಗೌಡರು ಬಂದು ಎಚ್ಚರ ಮಾಡ್ತಾರೆ ನೋಡ್ರಿ. ಆವಾಗ ನಾ ಭೀಮೆ ಅಂತ ಗೊತ್ತಾಗ್ತದೆ, ನನಗೆ ನಾ ರಾಜ ಅಂತ ತಿಳ್ಕೊಂಡಿದ್ದಾವ. ಅದಕ್ಕೆ ವೇಷಭ್ರಾಂತ ನಟನಂತೆ, ವೇಷವೇ ನಾನು ಅಂತ ತಿಳಿದುಕೊಂಡಿರ್ತಕ್ಕಂಥ ಭ್ರಮದಿಂದ ಕೂಡಿರುವ ನಟನಂತೆ ಈ ಜೀವನು ಕೂಡ ಏನಪ್ಪ ಅಂದ್ರೆ ಈ ದೇಹಾದಿಗಳಲ್ಲಿ ಅದಾನ. ಬರೇ ರಾತ್ರಿ ಒಂದು 4-5 ತಾಸು ಮಾಡೇ ಹಂಗಾದವ. ನಾವು 7 ಜನ ಮಾಡಕತ್ತೇವೆ. ಈ ಶರೀರ ನಾನು, ನಂದು, ನಂದು, ನಾನು ಅಂತ ಒಂದಲ್ಲ, ಅನೇಕ ಜನ್ಮ ಭ್ರಾಂತ ಅದೈತು. ಅದಕ್ಕೆ ಹೇಗೆ ವೇಷಗಾರ ನಾಟಕದ ಮನುಷ್ಯ ಭ್ರಾಂತ ಆಗ್ತಾನೆ, ಅದರಂತೆ ಈ ಜೀವನು ಕೂಡ ಬ್ರಹ್ಮಸ್ವರೂಪನೇ ಆಗಿದ್ದರೂ ದೇಹಾದಿಗಳ ಅಭಿಮಾನ ಮೂಲಕವಾಗಿ ಇವನಿಗೇನಪ್ಪ ಅಂತಂದ್ರೆ ಹಿಂಗಾಗ್ಯಾರ. ಪರಂತು ಅವ ಏನದಾನ, ಸತ್ಯ ಬ್ರಹ್ಮಸ್ವರೂಪನೇ ಅದಾನ. ಇದು ಯಾರು ಮಾಡೋದ್ರಿ? ತಾನೇ ಮಾಡ್ಯಾನಂದ್ರೆ ಯಾರು ಮಾಡ್ತಾರೆ? ಹೌದ್ರಿ. ಹಿಂಗೆ ಪಾಠ ಅವನಿಗೆ ಯಾರೋ ಹಾಕ್ಯಾರ, ಪಾಠ ಕೊಟ್ಟವ ಅವನಿಗೆ ಮಾಡಕ್ಕೆ. ಇಲ್ಲಿ ಇವನಿಗೆ ಯಾರು ಕೊಟ್ಟರು? ಈ ಜೀವನ ಪಾಠ ಹಾಕಕ್ಕೆ ಇವನಿಗೆ ಯಾರು ಕೊಟ್ಟರು? ತಾನೇ ಮಾಡ್ಕ, ಯಾರಿಗೆ ಕೊಟ್ಟಿಲ್ಲ. ಹೇಗೆ ದೃಷ್ಟಾಂತ ಹೇಳ್ತಾರೆ, ತಾನೇ ಸೃಜಿಸಿ ಏನು ನೇಣಿನದರೊಳಗೆ ಅಯ್ಯನು ನೇಣಿನ ಅದರೊಳಗೆ ತಾನೇ ಸೃಜಿಸಿ. ಅಂದರೆ ಏನು? ಹಾವು. ಹಗ್ಗದಾಗ ಹಾವ ಯಾರು ತಯಾರು ಮಾಡೋದು? ಇವನೇ ಯಾರು ಮಾಡ್ರಿ? ಇವನೇ ತಯಾರು ಮಾಡೋದು. ಅಯ್ಯನು ನೇಣಿನದರೊಳಗೆ ತಾನೇ ಸೃಜಿಸಿ. ಹಾವನ್ನು ಸೃಜಿಸಿ ಅಂದ್ರೆ ಕಲ್ಪಿಸಿ. ಹೌದಲ್ಲ? ಸೃಜಿಸಿ ಅಂದ್ರೆ ಕಲ್ಪಿಸಿ. ಸೃಜಿ ಅಂದ್ರೆ ಧಾತು ಬಹಳ ಚಂದ ಅದ. ಇದ್ರ ಬಗ್ಗೆ ಗೀತಾದಾಗ ಸೃಜಾಮ್ಯಹಂ ಕರೋಮ್ಯಹಂ ಅಂದಿಲ್ಲ, ಅದನ್ನ ಟೀಕಾದ ಬಗ್ಗೆ ಸೃಜಾಮ್ಯ ಅಂದ್ರೇನು? ಸೃಜನಕ್ಕೂ ಕರೋಮಿ ಅನ್ನೋದಕ್ಕೂ ಬಹಳ ಅಂತರ. ಏನು? ನಾನು ಈಗ ಗ್ರಹಂ ಏನಪ್ಪ ಅಂದ್ರೆ ಕರೋಮಿ, ರಚಯಾಮಿ, ನಾನು ರಚಿಸ್ತೇನೆ, ಮಾಡ್ತೇನೆ ಅನ್ನುವಲ್ಲಿ ಕರ್ತ ಕಾರ್ಯಕ್ಕಿಂತಲೂ ಎಲ್ಲಿ ಭಿನ್ನ ಅದಾನ ಅಲ್ಲಿ ಕರೋಮಿ ಶಬ್ದ ಬರ್ತದೆ. ನಾನು ನಿರ್ಮಾಣ ಮಾಡ್ತೀನಿ, ನಾನು ಮಾಡ್ತೀನಿ. ಸೃಜಾಮಿ ಅನ್ನುವಲ್ಲಿ ಏನದ, ಕಾರ್ಯಕ್ಕೂ ಕರ್ತನಿಗೂ ಭಿನ್ನ ಇರಂಗಿಲ್ಲ. ಹೌದಲ್ಲ? ಹೆಂಗೆ? ಗಾಯಕನಂತೆ, ನಟನಂತೆ. ಅದು ರಜನೀಶ್ ಬರೀತಾರೆ. ಅದಕ್ಕೆ ಗಾಯಕನ ಗಾಯನಕ್ಕೂ ಗಾಯಕನಿಗೂ ಬೇರ್ಪಡಿಸಲಿಕ್ಕೆ ಬರಂಗಿಲ್ಲ. ಹೌದಲ್ಲ? ಹೆಂಗೆ ಬೇರ್ಪಡಿಸ್ತೀರಿ? ಬರಂಗಿಲ್ಲ. ಕುಂಬಾರಿಗೂ ಕೊಡಕ್ಕೂ ಬೇರ್ಪಡಿಸೋಕೆ ಬರ್ತದೆ, ಕಾರ್ಯಕರ್ತ ಬೇರ್ಪಡಿಸೋಕೆ ಬರ್ತದೆ. ಅದಲ್ಲ? ಯಾಕೆ? ಎಲ್ಲಿ ಅಭಿನ್ನ ನಿಮಿತ್ತೋಪಾದಾನ ಅದ ಅಲ್ಲಿ ಕರೋಮಿ ಶಬ್ದ ಬರಂಗಿಲ್ಲ, ಸೃಜಾಮಿ ಶಬ್ದ ಬರ್ತದೆ. ಹಾಗೆ ಪರಮಾತ್ಮ ಜಗತ್ತನ್ನು ಮಾಡಿ ಜಗತ್ತಿಗೆ ಭಿನ್ನನಾಗಿಲ್ಲ. ಹಾಡುವವನು ಹಾಡಿಗಿಂತ ಭಿನ್ನಿಲ್ಲ, ಕುಣಿಯವನು ನರ್ತನಕ್ಕಿಂತ ಭಿನ್ನ ಇಲ್ಲ. ನರ್ತಕ ನರ್ತನ ಎರಡು ಸೇಮೆ ಅದ. ಎಲ್ಲಿ ನರ್ತನದ ಅಲ್ಲಿ ನರ್ತಕಿ ಅದ, ಎಲ್ಲಿ ನರ್ತಕಿ ಅದ ಅಲ್ಲಿ ನರ್ತನ ಅದ. ಅದಕ್ಕೆ ಸೃಜಾಮ್ಯಹಂ ಪರಮಾತ್ಮ ಇಟ್ಟಾನ. ಜಗತ್ತು ಮಾಡ್ಯಾನ, ಅದರೊಳಗೆ ಅದಾನ. ಯಾಕೆ? ಉಪಾದಾನ ಕಾರಣ ಅದಾನ. ಅದಕ್ಕೆ ಹೇಳಿದ್ರು ತಾನೇ ಸೃಜಿಸಿ. ಹಾವು ಯಾರು ಮಾಡ್ಯಾರ? ಇವನೇ ಮಾಡ್ಯಾನ. ಇವನು ಹಾವು ಹೋಯ್ತು, ಅವ್ರು ಹೋಯ್ತೆ. ಇವನ ಕಲ್ಪನೆ ತಯಾರಾಗ್ಯದ ಅದು. ಅದಕ್ಕೆ ಹೇಳ್ತಾರೆ ಅವರು, ತಾನೇ ಸೃಜಿಸಿ. ಅಯ್ಯನು ನೇಣಿನೊಳಗೆ ತಾನೇ ಸೃಜಿಸಿ, ತಾನೊಮ್ಮೆ ಕಲ್ಪಿಸಿ. ಏನಂತ? ಇದು ಅಂತ ತಯಾರು ಮಾಡಿದ ಅವನೇ, ಅಂಜದವನೇ ಹೇಳ್ತಾರೆ.
ಭೀತಿಸಿ ಕಲ್ಪನೆ ಮಾಡ್ದ, ಅಂಜದ, ಮತ್ತು ಕಲ್ಪನೆ ತೆಗೆದ, ಇವನೇ ಅದ. ತಾನೇ ತಿಳಿದು ಭೀತಿ ಎಳಿದು, ಪುನಃ ಇದು ಏನು ಅಂತ ವಿಚಾರ ಮಾಡಕ್ಕೆ ಹೋಗಿ ಇದು ಹಾವಲ್ಲ ಹಗ್ಗ ಅಂತ ತಿಳಿದ. ಹಗ್ಗನಾಗ ಹಾವು ಮಾಡ್ದವ ಅವನೇ, ಅದನ್ನು ಹಾವಾದ ತಗೊಂಡು ಅಂಜದವ ಅವನೇ. ವಿಚಾರ ಮಾಡಿ ಪುನಃ ಇದು ಹಾವಲ್ಲ ಹಗ್ಗ ಅಂತ ತಿಳಿದು ಅಂಜಲಾರದೆ ಇದ್ದವ ಅವನೇ. ಯಾರಿಗೆ? ಅವನೇ ಅದ. ಕೇವಲ ಅವನ ಕಲ್ಪನೆಯಿಂದನೇ ಹಾವ ನಿರ್ಮಾಣ ಆಯಿತು. ಅವನ ಕಲ್ಪನೆಯಿಂದನೇ ಏನಪ್ಪ ಅಂತ ಕೇಳಿದರೆ ಭಯ ಆಯಿತು. ಅವನ ಕಲ್ಪನೆಯಿಂದನೇ ಭಯ ನಿವಾರಣೆ ಆಯಿತು. ಪರಂತು ಈ ಹಾವಿನ ಬಗ್ಗೆ ಆದ ಮೂರು ಏನು? ರಚನೆ, ಭಯ, ಭಯ ಅಳುವು. ಇವು ಯಾರಿಂದ? ಒಬ್ಬನೇ ಅದ. ಹಾವು ಮಾಡಿದವನೇ ಇವನೇ, ಭಯಪಟ್ಟವನೇ ಇವನೇ, ಇದು ಹಗ್ಗ ಅಂತೇಳಿದು ಆನಂದ ಪಡೋನು ಇವನೇ. ಇವು ಮೂರು ಕಲ್ಪನೆಗಳು ಅದಾವೆ. ಎಲ್ಲಿ? ಹಗ್ಗದಲ್ಲಿ ಇವು ಮೂರು ಕಲ್ಪನೆ ಅದಾವೆ. ಏನು? ಹಾವಿನ ಕಲ್ಪನೆ, ಹಾವಿನಿಂದ ಭೀತಿ, ತಿಳಿದು ಹಾವಲ್ಲ ಅಂತ ಆನಂದ. ಇವು ಮೂರು ಇವನ ಕಲ್ಪನೆ ಅದಾವೆ. ಅದರಂತೆ ಕಲ್ಪಿತ ಪುರುಷನ ಕಲ್ಪನೆಯಿಂದ ಬ್ರಹ್ಮದಲ್ಲಿ ಇದು ಜಗದಾದಿ ಕಲ್ಪನೆ, ಜನ್ಮ ಮರಣಾದಿ ದುಃಖ, ತತ್ವಜ್ಞಾನದಿಂದ ಇದು ಯಾವುದು ಅಲ್ಲ ಅಂತ ತಿಳಿದ ಆನಂದ. ಇವೆಲ್ಲ ಎಲ್ಲಿದಾವ? ಈ ಕಲ್ಪಿತ ಪುರುಷನ ಕಲ್ಪನೆಯಲ್ಲಿ ಅದಾವ. ಇವು ಆತ್ಮನಿಗೆ ಬ್ರಹ್ಮಕ್ಕೆ ಏನೂ ಸಂಬಂಧ ಇಲ್ಲ. ತಾನೊಮ್ಮೆ ಕಲ್ಪಿಸಿ ಭೀತಿಸಿ ಪುನಃ ತಾನೇ ತಿಳಿದು ಭೀತಿ ಅಳಿದು. ಏನ್ರಿ? ತಾನೇ ಅಂದ್ರೆ ಏನ್ರಿ? ಯಾವ ಹಾವಿನ ಕಲ್ಪನೆ ಮಾಡ್ಯಾನ ಅವನೇ, ಯಾವ ಅಂಜಾನ ಅವನೇ ತಾನೇ ತಿಳಿದು, ಅವ ಇದು ಹಗ್ಗ ಅಂತ ತಿಳಿದು ಏನು ಮಾಡ್ತಾನವ? ಭೀತಿ ಅಳಿದು, ಹಾವಿನ ಬಗ್ಗೆ ಏನು ಆಗಿತ್ತು ಭೀತಿ ಅದೆಲ್ಲ ಬಿಟ್ಟು ಬಳಿಕ ತನ್ನ ತಾನೇ ಪದೊಳ ಮಿರ್ಪ ನರನಂತೆ. ಆಮೇಲೆ ಕಲ್ಪನೆ ಮಾಡ್ದ ಅದರೊಳಗೆ, ಆಮೇಲೆ ಭಯಪಟ್ಟ, ಆಮೇಲೆ ಭಯ ಹೋಯಿತು. ಹೋದ್ಮೇಲೆ ಅಲ್ಲಿ ಯಾರದಾರೆ? ಒಬ್ಬನೇ ಅಲ್ಲ, ಒಂದೇ ಆರಾಮ್ ಹೆಂಗೆ ಇರ್ತಾನೋ. ಹೋಯ್ತು, ಅದು ಕಲ್ಪನೆ ಆಯಿತು, ಹೋಲ್ ಬಿಡ್ರಿ, ಅದೇನು ನನ್ಗೆ ಹೆಂಗಾಗಿತ್ತು ಬಿಡು, ಹೋಗ್ಬಿಡ್ರಿ ಅಂತ ಅವನಿಗೆ ಕಂಡಿತ್ತು. ಅವನ ಏನಪ್ಪ ಅಂತ ಕೇಳಿದರೆ ಅಪ್ಪಗಳು ಹೇಳ್ತಿದ್ರು, ಹಳ್ಳ್ಯಾಗ ಏನಪ್ಪ ಅಂದ್ರೆ ಮನುಷ್ಯ ದನ ಕಟ್ಟೋದಿರ್ತಾವೆ, ಮನೆ ಮುಂದೆ ಮನೆ ಹಿಂದೆ ಎಲ್ಲ ಕಟ್ಟಿರ್ತಾರೆ. ಅವಾಗ ಕಟ್ಟುವಾಗ ರಾತ್ರಿ ದನ ಬಂತು, ಏನಪ್ಪ ಅಂದ್ರೆ ಹಗ್ಗ ಇತ್ತು ಕಟ್ಟಬೇಕಂತ ಕರ ಕೈಯಾಗಿ ಸಿಗಲಿಲ್ಲ. ಅಲ್ಲೇ ಹಗ್ಗ ಹೋದಕ್ಕಿಂತ ಮುತ್ಯ ಒಳಗಾದ. ಪುನಃ ಹಿಂದ್ಗಡೆ ಕಟ್ಟಬೇಕಂತ ಸುಗತ್ತಿಯಾಗಿತ್ತು. ಬಂದ್ವಾಗ ಹಗ್ಗ ಏನಾಗ್ತದ್ರಿ? ಹಾವು ಕಾಣ್ತದೆ, ಭಯ ಆಗ್ತದೆ, ಓಡಿ ಬರ್ತಾನೆ, ಮನೆಗೆ ಎಲ್ಲರಿಗೂ ಹೇಳ್ತಾನೆ, ಹಾಲೆ ಹಾವು ಬಂದು ನೋಡ್ರಿ, ಮಂದಿ ಬಡಗಿ ತೊಗೊಂಡ್ರು, ಬ್ಯಾಟ್ರಿ ತೊಗೊಂಡ್ರು, ಎಲ್ಲ ತೊಗೊಂಡು ಬಂದು ನೋಡ್ತಾರೆ. ಅಲ್ಲೇ ನಿಶ್ಚಿಂತ ಆಗ್ತಾನೆ. ಎಲ್ಲಿವರೆಗೆ ಹಾವಿನ ಕಲ್ಪನೆ ಅಲ್ಲಿ ತಕ್ಕ ಭಯ ಅಲ್ಲ. ಅದರಂತೆ ಈ ಜಗತ್ತಿನೊಳಗೆ ಈ ಕಲ್ಪಿತ ಪುರುಷ ಇದ್ದೊಂದು ಬ್ರಹ್ಮದಲ್ಲಿ ಜಗತ್ತಿನ ಕಲ್ಪನೆ ಮಾಡಿದ, ಶರೀರದ ಕಲ್ಪನೆ ಮಾಡಿದ, ಇದಕ್ಕೆ ಜನ್ಮ ಮರಣಗಳ ಕಲ್ಪನೆ ಮಾಡಿದ. ದುಃಖ ಆಯಿತು, ದುಃಖ ನಿವೃತ್ತಿಗೆ ನಾ ಏನು ಮಾಡಲಿ ಅಂತ ಸತ್ಪುರುಷ ಗುರುಗಳಂತೆ ಹೋದ. ಗುರುಗಳು ಇವನಿಗೆ ನಿತ್ಯ ಅನಿತ್ಯ ವಿವೇಕ, ಆತ್ಮ ಅನಾತ್ಮ ವಿವೇಕ, ತತ್ವಮಸ್ಯಾದಿ ಮಹಾವಾಕ್ಯಗಳಿಂದ ಅವನಿಗೆ ಹೇಳಿದ, ತಮ್ಮ
ಇದು ಕೇವಲ ಪ್ರತೀತಿ ಮಾತ್ರ ಅದ. ಇದು ಹಗ್ಗದಲ್ಲಿ ತೋಡಿದ ಹಾವಿನಂತೆ. ಅವಾಗ ತಿಳ್ಕೊಂಡವ ಏನು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ತಿಳ್ಕೊಂಡ. ಅವಾಗೇನಾಯಿತು, ಸಮಸ್ತ ದುಃಖ ಅಳಿತು. ಆಗ ಹಗ್ಗದಲ್ಲಿ ತೋರಿದ ಕಲ್ಪಿತ ಹಾವಿನಿಂದ ಆದ ದುಃಖವು ಹಗ್ಗದ ಜ್ಞಾನ ಅನಂತರದಲ್ಲಿ ಎಲ್ಲ ಹೋಗಿ ಹೇಗೆ ಒಬ್ಬನೇ ಉಳಿತಾನೆ ಅದರಂತೆ. ತಾನೇ ತಿಳಿದು ಭೀತಿ ಎಳೆದು ಬಳಿಕ ತನ್ನ ತಾನೇ ಪದೊಳ ನಿರ್ಪ ನರನಂತೆ. ಪದೊಳ ಅಂದರೆ ಸುಖವಾಗಿ ಶಾಂತಿ ಮನುಷ್ಯ ಹೆಂಗಿರ್ತಾನೆ. ಹೇಗೆ ಹಗ್ಗದಲ್ಲಿ ಹಾವಿನ ಕಲ್ಪನೆ ಮಾಡಿ ಭಯ ಉಳ್ಳವನಾಗಿ ದುಃಖಿತನಾಗಿ ಪುನಃ ಅನ್ವೇಷಣದಿಂದ ಇದು ಹಗ್ಗವೇ ಅದ ಅಂತ ತಿಳ್ಕೊಂಡ ಮೇಲಕ್ಕೆ ಹೇಗೆ ನಿರ್ಭಯವಾಗಿ ಇರ್ತಾನೋ ಅದರಂತೆ ಈ ಬ್ರಹ್ಮದಲ್ಲಿ ಏನಾಗಿದೆ ಅನ್ನೋದು ದೃಷ್ಟಾಂತದಲ್ಲಿ ನಮಗೆ ಹೇಳ್ತಾರೆ. ತನ್ನೊಳಾದ ಅಜ್ಞಾನವು ಏನಪ್ಪ, ತನ್ನೊಳಾದ ಅಂದ್ರೆ ಒಳಗಲ್ಲ, ತನ್ನ ಸ್ವರೂಪದ ಅಜ್ಞಾನ, ತನ್ನಿಂದ ಆದ ಅಜ್ಞಾನ. ಇದು ಮರಿವಿ ಏನದ ಅಲ್ರಿ, ಇದು ಹಿಂಗೆ ಅದ, ಅನಾದಿ ಅದ. ಮೊದಲನೇ ಮಾತು ಯಾರ್ಯಾಗದ ಯಾಕೆ ಮರ್ತೀರಿ ಹೇಳಕ್ಕೆ ಬರೋಂಗಿಲ್ಲ. ತನ್ನೊಳಾದ ಅಜ್ಞಾನ, ತನ್ನ ಅಜ್ಞಾನದಿಂದ, ಸ್ವರೂಪದ ವಿಸ್ಮೃತಿಯಿಂದ, ಆತ್ಮದ ಅಜ್ಞಾನದಿಂದ ಅಪ್ಪ ಏನಾಗಿದೆ, ಅದರಿಂದೇ ಸಂಸ್ಕೃತಿ. ತನ್ನ ಮರುವೆಯಿಂದ, ತನ್ನನ್ನು ತಿಳಿಯದೇ ಇರುವುದರಿಂದ, ತನ್ನನ್ನು ತಿಳಿಯಲು ಪ್ರತಿಬಂಧಕವಾದ ಅಜ್ಞಾನದಿಂದ, ಮರುವೆಯಿಂದ ಏನಾಯಿತು, ಸಂಸ್ಕೃತಿ. ಸಂಸ್ಕೃತಿ ಅಂದರೆ ಜನ್ಮ ಮರಣ, ಅನಂತ ದುಃಖಗಳು. ಯಾಕಾಯಿತು, ತನ್ನೊಳಾದ ಅಜ್ಞಾನ ಅಥವಾ ತನ್ನನ್ನು ತಾನು ಅರಿಯದೇ ಇರುವುದರಿಂದ ಅಥವಾ ತನ್ನನ್ನು ತಾನು ಮರೆತಿರುವುದರಿಂದ ಇದು ಏನಾಯಿತು, ಸಮಸ್ತ ಈ ದುಃಖಗಳಿಗೆ ಮೂಲ ಕಾರಣ ಆಯಿತು ಸಂಸ್ಕೃತಿ. ಈ ಸಂಸ್ಕೃತಿ ಬಂದ ಕೂಡಲೇ ಏನಾಯಿತು ಅಂದ್ರೆ ನಿಜವೆಂದು, ಇದು ಸತ್ಯ. ಸತ್ಯ ಅಂತೇಳಿ ದುಃಖ ಬರಂಗಿಲ್ಲ ನೋಡಿ. ಹಾವ ಸತ್ಯ, ಖರೆ ಹಾವ ಅಂದಕ್ರೆ ದುಃಖ ಬರ್ತದೆ, ಇಲ್ಲ ದುಃಖ ಬರಂಗಿಲ್ಲ. ಹಗ್ಗದ ಮರಿ ಮೊದಲನೇ ಮಾತು, ಎರಡನೇದು ಹಾವ ಕಾಣೋದು ಎರಡನೇದು, ಅದು ಸತ್ಯ ಅಂತ ಹೇಳೋದು ಮೂರನೇದು. ಹಾಗೆ ನಾವು ಜಾದೂಗ ಆಟ ಸಾಮಾನು ಇರ್ತಾವೆ ನೋಡ್ತೇವೆ, ಖರೆ ಸತ್ಯ ಅನ್ನಂಗಿಲ್ಲ, ನಾವು ಖರೀದಿ ಮಾಡಂಗಿಲ್ಲ. ಈಗ ಸುಳ್ಳು ಅಂತ ತಿಳ್ಕೊಂಡಾಗ ನೋಡ್ತಾನೆ, ಮಜಾ ಮಾಡ್ತಾನೆ. ಇಲ್ಲಿ ಹಂಗೆ ಅಂದಿಲ್ಲ, ನೀವು ಸತ್ಯ ಅಂತ ತಿಳ್ಕೊಂಡೀವಿ. ಹಾಂ, ನಿಜವೆಂದು ಏನು ಸಂಸ್ಕೃತಿ, ಜನ್ಮ ಮರಣ ಸುಖ ಬೆಲೆ ಸತ್ಯ ಅಂತ ಹುಟ್ಟು ಸಾವು ನಿಜವೆಂದು. ಹಂಗಂದ್ರೆ ಏನಾಯಿತು, ದುಃಖವನೈತಿ. ಹೌದಾ, ಹಾವ ಸತ್ಯ ಅಂತ ತಿಳ್ಕೊಂಡ ಕಡಿತದ ನನಗೆ ತಿಳ್ಕೊಂಡು ದುಃಖ. ಎಲ್ಲಿ ತನಕ ಹಾವಿಗೆ ಸತ್ಯ ಅಂತ ತಿಳ್ಕೊಳ್ಳಂಗಿಲ್ಲ ದುಃಖ ಆಗೋದಿಲ್ಲ, ದುಃಖ ಆಗ್ತದೆ. ಹಾಗೆ ಈ ಸಂಸ್ಕೃತಿ, ಈ ಜನ್ಮ ಮರಣಾದಿಗಳು ಇವು ಏನದಾವಲ್ಲ ಸತ್ಯ ಅಂತ ತಿಳ್ಕೊಂಡ. ಯಾಕೆ, ಅಜ್ಞಾನ, ಸ್ವರೂಪದ ಅಜ್ಞಾನ. ಯಾಕೆ, ನಾನು ಯಾರಿದ್ದೀನಿ ನನ್ನ ಸುಖ ನನ್ನ ದುಃಖ ನಾನಿದ್ದೆ, ಜನ್ಮ ಮರಣ ನನಗಿಲ್ಲ. ತಪ್ಪು ತಿಳ್ಕೊಂಡೆ ನಾನು ಜನ್ಮ ಮರಣದ ಅಂತ. ಯಾವ ಸಂಸ್ಕೃತಿ ದುಃಖ ಸ್ವಭಾವ ಬರ್ತದೆ. ಅದಕ್ಕೆ ಹೇಳಿದ್ರೆ ಅವರು ಸಂಸ್ಕೃತಿಯ ನಿಜವೆಂದು ಸತ್ಯವೆಂದು ದುಃಖವನ್ನು ಹೊಂದಿ. ಅಂದರೆ ಸ್ವಾಭಾವಿಕ ದುಃಖ ಬರ್ತದೆ. ದುಃಖವನ್ನು ಹೊಂದಿ ಅಳಕತ್ತ, ನಾನು
ದುಃಖ ಆಗದ, ನಾ ಹುಡ್ತೀನಿ, ನಾ ಸಾಯ್ತೀನಿ, ನಾ ಸುಖಿ ಇದ್ದೀನಿ, ದುಃಖಿ ಇದ್ದೀನಿ, ಮಾನದ, ಅಪಮಾನದ, ಹಾನಿಯದ, ಅಳುವದ ಮತ್ತು ಇದೆಲ್ಲ ಸಮಸ್ತ ಜಗತ್ತೇ ಅಜ್ಞಾನಕ್ಕೆ ಯಾರು ಸಿಕ್ಕಾರ ಅವರಿಗೆಲ್ಲ ಇಟ್ಟಾಗ್ತವೆ. ದುಃಖ ಎಲ್ಲರಿಗೆ ಅದ, ಕಳ್ಕೋಬೇಕಂತನೂ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಜಗತ್ತಿನ ದುಃಖ ಬರಲಿ ಅಂತ ಯಾರು ಅಪೇಕ್ಷೆ ಮಾಡೋಂಗಿಲ್ಲ, ಪ್ರಯತ್ನ ಮಾಡ್ತಾರೆ. ಆದರೆ ಪ್ರಯತ್ನ ಸಫಲ ಇರುವುದಿಲ್ಲ. ಕಾರಣ ಏನು? ಅದಕ್ಕೆ ಮಾರ್ಗ ಸರಿ ಸಿಕ್ಕಿಲ್ಲ, ಅವರಿಗೆ ಸಮಸ್ಯೆ ಇಲ್ಲ, ಮಾರ್ಗ ಸರಿ ಸಿಕ್ಕಿಲ್ಲ. ಅದು ಏನಾಗ್ತದೆ, ಅವೆಲ್ಲ ಪ್ರಯತ್ನಗಳು ತಾತ್ಕಾಲಿಕ ಅದಾವ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖ. ಅವರು ಪರ್ಮನೆಂಟ್ ಕ್ಯೂರ್ ಮಾಡ್ಕೊಂಡಿಲ್ಲ. ಹೌದಾ? ಇದಕ್ಕೆ ಮೂಲ ಕಾರಣ ಏನದ ಅನ್ನೋದು ಗೊತ್ತಾಗಿಲ್ಲ ಅವ್ರಿಗೆ. ತಲೆ ನೋಡಿದ್ರೆ ಉಳಿತೋತೇವೆ, ತಲೆ 100 ಕಾರಣಕ್ಕೆ ನುಯ್ತದೆ. ಅದಕ್ಕೆ ಮೂಲ ಕಾರಣ ಹುಡುಕಬೇಕು. ಎಲ್ಲ ರೋಗಗಳಿಗೆ ಮೊದಲು ಗೊತ್ತಾಗಿಲ್ಲ. ಕ್ಯಾನ್ಸರ್ ಗೊತ್ತಾಗಿಲ್ಲ, TB ಗೊತ್ತಾಗಿಲ್ಲ, ಅದರಲ್ಲಿ ಏನು ಹಾಕೋದು ಔಷಧ ಕಮ್ಮ ನಡೀತಾನೆ, ಮೂಲ ಕಾರಣ ಗೊತ್ತಾಗಿಲ್ಲ. ಎಲ್ಲಿ ತನಕ ಮೂಲ ಕಾರಣ ಗೊತ್ತಾಗಿಲ್ಲ ಅಲ್ಲಿ ತನಕ ಬಡ್ಡಿ ಇಟ್ಟು ಗಿಡ ಕಡ್ದಂಗೆ. ಭಾಳ ಮಂದಿ ಭಾಳ ವಜ್ಜಾಕೈತಿ ಕೊಡ್ಕಿದ್ದು ಸಾಲ ತಂದಿರ್ತಾರೆ, ಬರೀ ಬಡ್ಡಿನೇ ಮುಟ್ಟಿಸ್ತಾರೆ, ಗಟ್ಟು ಹಾಗೆ ಇರ್ತದೆ. ಸಾಯುತಕ ಬಡ್ಡಿ ಮುಟ್ಟಿಸಿದ್ರೆ ಸತ್ತು ಹೋಗ್ಬಿಡ್ತಾವೆ, ಗಂಟೆ ಮುಟ್ಸೋಕ್ಕೆ ಹಂಗಿಲ್ಲ. ಹಾಗೆ ಜಗತ್ತಿನ ಏನು ದುಃಖ ಅದಾವ, ಈ ದುಃಖಗಳಿಗೆ ತಾತ್ಪರ್ಯಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮೂಲ ಏನದ ಗೊತ್ತಿಲ್ಲ. ಅದು ದುಃಖಕ್ಕೆ ಮೂಲ ಅಸಲು ಅಂದ್ರೆ ಅಜ್ಞಾನ, ಸ್ವರೂಪದ ಅಜ್ಞಾನ. ಇವೇನು ದುಃಖ ಹಾಕೋದಲ್ಲ, ಜನ್ಮ ಮಾಡಿ ಇವೆಲ್ಲ ಬಡ್ಡಿ ಬಡ್ಡಿ ಬಡ್ಡಿ, ರೋಗ ರುಚಿ ದುಃಖ ಇವೆಲ್ಲ ಬರ್ತಾವೆ. ಇವು ಇಂಟ್ರೆಸ್ಟ್, ಇದು ಬರೀ ಇಂಟ್ರೆಸ್ಟ್ ಮುಟ್ಟಿದ್ರಾಗೆ ಸತ್ತು ಹೋಗ್ಕ ನೀವು. ಗಂಟು ಅಸಲು ಹಾಗೆ ಉಳಿದ. ಎಷ್ಟು ಪ್ರಯತ್ನ ಮಾಡ್ತೇವೆ ಜಗತ್ತಿನೊಳಗೆ, ಅವೆಲ್ಲ ಇಂಟ್ರೆಸ್ಟ್ ಮುಟ್ಸೋಕ್ಕೆ ಪ್ರಯತ್ನ. ನಾವು ಅಣತೆ ಮಾಡ್ಕೊಂಡು ಗಂಟು ಮಾಡ್ಕೊ ಮನೆ ಕಟ್ಟಿದ್ದೀವಿ, ರೊಕ್ಕ ಭಾಳ ಮಾಡಿದ್ವಿ, ಬಂಗಾರ ತಂದು ಏನೇನೇನೋ ಮಾಡಿದ್ವಿ. ಆ ತಾತ್ಪರ್ಯ ಸುಖ ಅನ್ನಿಸ್ತದೆ. ತಿಂಗಳು ಮುಗಿದ್ರೆ ಮತ್ತೆ ಅಂತ ನಾವು ಬಡ್ಡಿ ಬರ್ತಾನೆ. ನಮ್ಮ ಪರಿಸ್ಥಿತಿ ಇದು. ಯಾಕೆ ಇವೆಲ್ಲ ಸಣ್ಣ ಸಣ್ಣ ದುಃಖಗಳು ಯಾಕಾಗ್ಯಾವ ಅಂದರೆ ಗೊತ್ತಿಲ್ಲ ಅವನಿಗೆ. ಏನದ? ಅಜ್ಞಾನದ ಮೂಲ ಅದ, ಅದರಿಂದ ಸಂಸ್ಕೃತಿ ಅದ. ಅದರಿಂದ ಏನಪ್ಪ ಅಂದ್ರೆ ದುಃಖ. ಯಾವಾಗ ರೋಗ ಹೆಚ್ಚಾಯಿತು ಆವಾಗ ಕನ್ನಡಿ ದವಾಖಾನೆ ಗುಳಿ ತೊಗೊಳಕ್ಕೆ ಮಾಡಿ ನೋಡ್ತಾರೆ. ಯಾವಾಗ ತಿಳಿತು ಆವಾಗ ಈ ದುಃಖ ಇದು ನಾ ಏನು ಪ್ರಯತ್ನ ಮಾಡಕತ್ತೀನಿ ಇದರಿಂದ ಸಾಧ್ಯ ಇಲ್ಲ, ಇದಕ್ಕೇನು ಪರ್ಮನೆಂಟ್ ಹುಡುಕಬೇಕು ಅಂತ ಎಲ್ಲಿ ಮಹಾತ್ಮರಲ್ಲಿ ಸದ್ಗುರುಗಳಲ್ಲಿ ಹೋಗ್ತಾನೆ. ಆವಾಗ ತಮ್ಮ ನೀ ಇರ್ತಕ್ಕೇನು ತೋಡಿದ ಔಷಧ ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಹೇಳಿದ್ರು. ಸಂಬಂಧ ಇಲ್ಲ, ರೋಗ ಬೇರೆ, ನೀ ಔಷಧ ಬೇರೆ. ಬ್ಯಾನಿ ಒತ್ತಟ್ಟಿ ಬರೀ ಒತ್ತಟ್ಟಿ, ಬ್ಯಾನಿ ಬೇರೆ ಕಡೆ ಬರೀ ಒತ್ತಟ್ಟಿ ಕೊಟ್ಟರೆ ಹೆಂಗೆ ಕಮ್ಮಿ ಆಗ್ತದಪ್ಪ? ತಮ್ಮ ಈ ವಸ್ತುಗಳನ್ನು ತೊಗೊಳೋದು ಬಿಡೋದಾಗ ಆಗುವುದಿಲ್ಲ. ಅದು ಮೂಲ ಅಜ್ಞಾನದ, ಅದು ಕಳ್ಕೊಬೇಕು. ನಮ್ಗೆ ಗೊತ್ತಾಗಲಿಲ್ಲ ರೀ, ನಾವು ಇದು ಹಿಂಗೆ ಅಂತಿಕೊಂಡು ಮೂಲ ದೊಡ್ಡದು ಅದು ತೆಗಿಬೇಕು ನೋಡು. ಆ ಗಡ್ಡಿ, ಕ್ಯಾನ್ಸರ್ ಗಡ್ಡಿ ತೆಗಿತಕ್ಕೆ ಎಲ್ಲ ಕಡೆ ಪ್ರಸಾರ ಆಗ್ತದೆ. ಹಿಂಗೆ ಬಿಟ್ಟು ಎಲ್ಲ ಕಡೆ ಎಲ್ಲ ಕಡೆ ಎಲ್ಲ ಕಡೆ ಕಣ್ಣಿಗೆ ಬರ್ತದೆ, ಕಿವಿಗೆ ಬರ್ತದೆ, ಬಾಯಿಗೆ ಬರ್ತದೆ, ಎಲ್ಲ ಕಡೆ ಬರ್ತದೆ. ಆ ಗಡ್ಡಿ ತೆಗಿಬೇಕು. ಯಾವುದರಿಂದ? ಅಜ್ಞಾನ, ಸ್ವರೂಪದ ಮರಿವೆ ಅನ್ನೋದದ ಅಂತ ಗುರುಗಳು ಹೇಳಿದ ಕಾಲಕ್ಕೆ ಸ್ವರೂಪ ಅಂದರೆ ಏನು, ನಾ ಅಂದರೆ ಯಾರು? ಆವಾಗ ತತ್ವಮಸ್ಯಾದಿ ವಾಕ್ಯಗಳಿಂದ ಸದ್ಗುರುಗಳನ್ನು ಶರಣಾಗತನಾಗಿ ತತ್ ಅಂದರೇನು, ತ್ವಮ್ ಅಂದರೇನು, ಅಸಿ ಅಂದರೆ ಏನು, ನಾ ಯಾರು ಅಂತ ಅಂತಾರೆ ಅವರು. ಅರಿದು ಹಿಂಗೆ ತಿಳಿದ ಅಂತ ನಾ ಯಾರು? ಅವಾಗ ದುಃಖವನ್ನು ನೀಗಿ. ಅವಾಗ ಏನಪ್ಪ ಅಂದ್ರೆ ಜನ್ಮ ಮರಣ ದುಃಖ ಏನಾಕ ಹೋಗ್ಬಿಡ್ತಾವೆ. ಅದ್ರ ಬಡ್ಡಿನೇ ತೆಗೆದ್ರು.
ಬಡ್ಡಿ ಅಸಲೇ ಮುಟ್ಟಿಸೋರು. ಬಡ್ಡಿ ಅಜ್ಞಾನ ಅಸಲದು. ಇವೆಲ್ಲ ಜನ್ಮ ಮರಣ ಸುಖ ದುಃಖ ರೋಗ ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಇಂಟ್ರೆಸ್ಟ್ ಅವ್ರಿಗೆ ಬಡ್ಡಿ. ಗುರುಗಳು ಹೇಳೋದು ತಮ್ಮ ಇದಕ್ಕೆ ಎಲ್ಲ ಸಮಸ್ತ ದುಃಖಗಳಿಗೆ ಜನ್ಮ ಮರಣ ಕಾರಣದ ಅಜ್ಞಾನದ ಸ್ವರೂಪದ ಮರಿವಿ. ಆ ಸ್ವರೂಪವನ್ನು ಅರದಿ ಅಂತಂದ್ರೆ ಯಾವುದು ಕೂಡ ಜಡ್ಡು ಬರಂಗಿಲ್ಲ, ದುಃಖ ಇಲ್ಲ. ತನ್ನ ನರಿದ ದುಃಖವನ್ನು ನೀಗಿ ಏನ್ರಿ ಕಲ್ಪಿತನು ಉನ್ನತಿಯನ್ನು ತಾನೇ ಪಡೆಯುವ. ಯಾರಿ ಕಲ್ಪಿತನು ಉನ್ನತಿಯನ್ನು ಅಂದ್ರೆ ಮೋಕ್ಷ. ಉನ್ನತಿ ಅಂದರೆ ಮೋಕ್ಷ. ನಮ್ಮಲ್ಲಿ ಎಲ್ಲಕ್ಕಿಂತ ದೊಡ್ಡದಂದ್ರೆ ಮೋಕ್ಷನೇ ಅದು ಬಿಟ್ಟೆ. ಉನ್ನತಿಯ ಮೋಕ್ಷವನ್ನು ತಾನೇ ಸ್ವತಃ ಪಡೆಯುವನು. ತಾನೇ ಅಂದರೆ ಏನ್ರಿ ಯಾವನಿಗೆ ನಾನು ಸಂಸಾರಿ ಅಂತ ತಿಳಿದಿದ್ದ ಅವನೇ ತಾನೇ ಅಂದರೆ ಯಾರು? ಇಲ್ಲಿ ತಗ ನಾ ಸಾಯವ ಹುಟ್ಟವ ಸುಖಿ ದುಃಖಿ ತಿಳ್ಕೊಂಡಿದ್ನಲ್ಲ ಅವನೇ. ಯಾವನ ಸಾಯ್ತೀನಿ ಅಂತಿದ್ದ ಅವನೇ ಅಂತಾನೆ ನಾ ಅಮರಿದ್ದೀನಿ. ಯಾವ ನನ್ನ ದುಃಖ ತಿಳ್ಕೊಂಡಿದ್ದ ಅವನೇ ಏನಂತಾನೆ ಸದಾ ಸುಖಿ ಇದ್ದೀನಿ ಅಂತ. ಯಾರು ಕಲ್ಪಿತಾನೆ ತಿಳಿಯುವನು. ದುಃಖನೂ ಕಲ್ಪಿತನಿಗೆ, ಜನ್ಮ ಮರಣನೂ ಕಲ್ಪಿತನಿಗೆ, ಮಾನಾಪಮಾನೂ ಕಲ್ಪಿತನಿಗೆ. ಆ ಕಲ್ಪಿತನೇ ತಿಳಿದಾಗ ತಿಳಿದಿದ್ದಾಗ ಹಾಗಿದ್ದ, ತಿಳಿದ ಮೇಲಿಗೆ ತಾನೇ ಪರಬ್ರಹ್ಮ ಸ್ವರೂಪನು. ನಾನು ಜನ್ಮ ಮಾಡಲ್ಲ, ನ ಜಾಯತೆ ಮರಿತೆ ವಹ ಕದಾಚಿನ್ ನಾಯಂ ಭೂತ್ವ ಭವಿತಾವನ ಭೂಯ. ನಾನು ಇದ್ದೀನಿ ಅಂತ ಅವ ತಿಳ್ಕೊತಾನೆ. ಅವನು ತಿಳ್ಕೊತಾನೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಕನ್ನಡಿಯೊಳು ತೋರ್ಪ ತನ್ನ ಮಿಥ್ಯಾರೂಪೆ ನಿಮ್ಮ ನಾಡೆ ತನ್ನನೇ ಕಾಣಬಂತೆ ಮುನ್ನವೇ ಖುಷಿ ಎನಿಸುವ ಜೀವಾತ್ಮಕನೆಂದೆ ತನ್ನ ತಾನರಿವನು ಆ ಪರಮಾತ್ಮ. ಅವ್ರು ಹೇಳಿದರು, ನೀವು ಇಂಥ ಕೆಟ್ಟ ಸುಳ್ಳ ಅಂತ ಹೇಳಿದ್ರು. ಸಣ್ಣ ಸುಳ್ಳಲ್ಲ, ಯಾರು ಕಲ್ಪಿತ ಸುಳ್ಳು. ಈ ಸುಳ್ಳಿನಿಂದ ಸತ್ಯ ಹೆಂಗಾರಕ್ಕೆ ಬರ್ತದೆ ರೀ? ಇವ ಸುಳ್ಳ ಇಲ್ಲೇ ಇಲ್ಲ, ಪ್ರತೀತಿ ಮಾತ್ರ ಭ್ರಮ. ಒಂದು ಶಬ್ದ ಹೇಳಿದರೆ ಎಷ್ಟು ಶಬ್ದ ಹೇಳಿ ಇವನು ಸುಳ್ಳ ಅಂತ ಸಿದ್ಧ ಮಾಡೀನಿ. ಈ ಸುಳ್ಳಿನಿಂದ ಆ ಸತ್ಯ ಹೆಂಗಾರಕ್ಕೆ ಬರ್ತದೆ? ಚಿಂತಾಮಣಿ ಒಂದು ನುಡಿನೇ ಅದ, ಮಿಥ್ಯೆ ಅರಿತಾರೆ ಸತ್ಯ ಸಿದ್ಧಿ. ಚಿಂತಾಮಣಿಗೆ ಬರ್ದಾರ, ಮಿಥ್ಯೆ ಅರಿತಾರೆ ಸತ್ಯ ಸಿದ್ಧಿ. ಇಲ್ಲಿ ಇವ ಅಂತಾನೆ ಈ ಜೀವ ಇವನ ಕಥೆ ಎಲ್ಲ ಹೇಳಿದ್ರು ಸುಳ್ಳು ಅಂತ ಹೇಳಿದ್ರಿ. ಇಂತಹ ಸುಳ್ಳಾದ ಕಲ್ಪಿತನಾದ ಈ ಜೀವನಿಂದ ಪುರುಷನಿಂದ ಸತ್ಯವಾದ ಆ ಬ್ರಹ್ಮವನ್ನು ಅರಿಲಿಕ್ಕೆ ಹೆಂಗೆ ಬರ್ತದೆ? ನೀವು ಆಶ್ಚರ್ಯ ಹೇಳಕತ್ತೀನಿ. ಸತ್ಯ ಇರಬೇಕು ಹೇಳಕ್ಕೆ ಬರ್ತಾ ಅವನು ಸುಳ್ಳು ಅಂತ ಹೇಳ್ತೀನಿ. ಇಡೀ ಪ್ರಾರಂಭ ಮಾಡಿ ನಿವೃತ್ತ ಕರ್ಮದಲ್ಲಿ ಅವನಿಗೆ ಸುಳ್ಳ 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 ಅಂತ ಹೇಳಿ ಕಲ್ಪಿತ 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 ಹೇಳಿ ಇಂಥ ಮಿಥ್ಯೆಯಾದ ಸುಳ್ಳಾದ ಈ ಏನಪ್ಪ ಪುರುಷನಿಂದ ಸತ್ಯ ಪರಮಾತ್ಮನ ಹೆಂಗೆ ಅರಿಯಕ್ಕೆ ಬರ್ತದೆ? ಹೆಂಗೆ ಅರಿಯಕ್ಕೆ ಬರ್ತದೆ ಅಂತ ಕೇಳಿದ್ರೆ ಬರ್ತದಪ್ಪ, ಬರ್ತದೆ. ನಿಜಗೊಂಡು ಅನಾನುಭವ ದೃಷ್ಟಾಂತ ಕೊಡಂಗಿಲ್ಲ, ಸ್ವಾನುಭವ ದೃಷ್ಟಾಂತ. ಪ್ರತಿಯೊಬ್ಬರಿಗೆ ಅನುಭವಕ್ಕೆ ಬರುವಂಥ ದೃಷ್ಟಾಂತ. ಅದೇ ಹಂಗ್ರಿ ಅಂತ ಯಾರು ಕೇಳಿರ್ಬಾರ್ದು. ಯಾವ್ರಿಗೆ ಕೇಳಿದಾಗ ವೇದ ಕನ್ನಡ ಮುಂದೆ ನಿಲ್ಲಿಸ್ಬೇಕು. ಅವನಿಗೆ ಒಂದು ಮಾತೇ ಇಲ್ಲ ಅಲ್ಲ, ವೇದ ನಿಲ್ಲಿಸ್ಬೇಕು. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಕನ್ನಡಿಯೊಳು ತೋರ್ಪ, ಕನ್ನಡಿಯೊಳಗೆ ಪ್ರತಿಬಿಂಬ ರೂಪದಿಂದ ತೋರ್ಪ ಏನು? ತನ್ನ ಮಿಥ್ಯಾರೂಪ. ಯಾವುದ್ರಿ? ಕನ್ನಡಿಯೊಳಗೆ ಏನದ? ತೋರ್ಪ ತನ್ನ ಮಿಥ್ಯಾ ಪ್ರತಿಬಿಂಬ. ಪ್ರತಿಬಿಂಬ ಮಿಥ್ಯಾ ಯಾಕಂತೀರಿ? ಉಲ್ಟಾ ಅದ. ನಾವು ಪೂರ್ವಕ್ಕೆ ನೋಡೋದು, ಅದು ಪಶ್ಚಿಮ ನೋಡ್ತೇವೆ. ನಂದು ಎಡಕ್ಕೆ, ಅದು ಬಲಕ್ಕೆ ಕಾಣ್ತದೆ. ಕಾಣ್ತಾವಿಲ್ಲ? ನೀ ಈ ಕಡೆ ಇರ್ತದೆ, ಆ ಕಡೆ ಇರ್ತದೆ. ನೀ ಈ ಕೈ ಮಾಡಿದ್ರೆ ಅದು ಆ ಕೈ ಮಾಡಿದ್ರೆ ಪ್ರತಿಬಿಂಬ ಮಿಥ್ಯೆ ಅದ. ನಾನು ಮಾಡಂಗಿಲ್ಲ, ನಿಮ್ಗೆ ಗೊತ್ತಿರ್ತದೆ. ಕರೆ ಬರ್ತದೆ, ಅದು ಹಾಗೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಅವರು,
ಕನ್ನಡಿಯೋಳು ತನ್ನ ಮಿಥ್ಯಾ ರೂಪಿನಿಂ, ತನ್ನ ಮಿಥ್ಯಾ ರೂಪದಿಂದ, ತನ್ನ ಸುಳ್ಳಾದ ಪ್ರತಿಬಿಂಬದಿಂದ ಏನು ಮಾಡ್ತಾರೆ ಅವರು? ನಾಡೆ ಚೆನ್ನಾಗಿ ತನ್ನನ್ನೇ ಕಾಣುವಂತೆ. ಹೌದಲ್ಲ? ಯಾರಿಗೆ ನೋಡ್ತಾನವನು? ಏನು ಮಂದಿಗೆ ನೋಡೋಕೆ ಕನ್ನಡಿ ಹಿಡಿತಾರೆ? ಏನು ತನಗೆ ನೋಡೋಕೆ ಕನ್ನಡಿ ಹಿಡಿತಾರೆ? ಏನು ಮಂದಿ ಹಣೆಗೆ ಕುಂಕುಮ ಹಚ್ಚಕ್ಕೆ ಕನ್ನಡಿ ಹಿಡಿತಾರೆ? ಏನು ತಮ್ಮ ಹಣೆಗೆ ಹಚ್ತಾರೆ? ತಮ್ಮ ಹಣೆಗೆ ಹಿಡಿತಾರೆ ಸಲುವಾಗಿ, ತಮ್ಮ ಮಾರಿತಿದ್ದು ಸಲುವಾಗಿ, ತಮ್ಮ ಮಿಶಿತಿದ್ದು ಸಲುವಾಗಿ ಅಲ್ಲ ಕನ್ನಡಿ ಹಿಡಿತಾರೆ. ಹೌದಲ್ಲ? ಅಂದ್ರೆ ಅದರಿಂದ ಮಿಥ್ಯಾ ಕನ್ನಡಿಯಿಂದ, ವಿರುದ್ಧವಾಗಿ ತೋರುವ ಕನ್ನಡಿಯಿಂದ ಅದು ಯಾರು ನೋಡ್ತಾರ? ತನ್ನ ಮುಖವನ್ನೇ ನೋಡುವಂತೆ. ಕನ್ನಡನ ಮಾರಿಗೆ ಹಚ್ಚಂಗಿಲ್ಲ, ಇಲ್ಲಿ ಹಚ್ತಾರೆ. ಇನ್ನು ಕನ್ನಡನ ಮಾರಿಗೆ ಹಚ್ತಾರೆ. ಗಂಧ ಕುಂಕುಮ ಕನ್ನಡನ ಮಾರಿಗೆ ಹಚ್ಚಂಗಿಲ್ಲ, ಇಲ್ಲಿ ಹಚ್ತಾರೆ. ಇಲ್ಲಿ ಹಚ್ಚಿದ್ರೆ ಅಲ್ಲಿ ಹಚ್ಚದಂಗೆ. ಅದಕ್ಕೆ ಅಂತಾರೆ ಅವರು, ಕನ್ನಡಿಯೊಳಗೆ ತೋರುವ ಮಿಥ್ಯಾ ಪ್ರತಿಬಿಂಬದಿಂದ ಹಾಗೆ ತನ್ನ ಸತ್ಯ ಮುಖವನ್ನು ನೋಡುತ್ತಾನೆಯೋ, ಸತ್ಯ ಮುಖವನ್ನು ಅಲಂಕರಿಸುತ್ತಾನೆಯೋ, ಸತ್ಯ ಮುಖದ ದರ್ಶನದಿಂದ ಆನಂದವನ್ನು ಪಡೆಯುತ್ತಾನೆಯೋ, ಅದರಂತೆ ಈ ಕಲ್ಪಿತ ಪುರುಷ ಬ್ರಹ್ಮದ ಪ್ರತಿಬಿಂಬದ, ಆತ್ಮನ ಪ್ರತಿಬಿಂಬದ ಅದರ ವಿಚಾರ ಮಾಡಿದೀವಿ ಅಂದರೆ ಇದರ ಜ್ಞಾನ ಆಗ್ತದೆ. ಅದರ ವಿಚಾರ ಮಾಡಿದ್ರೆ ಇದರ ಜ್ಞಾನ ಆಗ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಕನ್ನಡಿಯೋಳು ತೋರ್ಪ ತನ್ನ ಪ್ರತಿಬಿಂಬ ರೂಪಿಯ ನಿಮ್ ನಾಡೆ ತನ್ನನ್ನೇ, ನಾಡೆ ಅಂದರೆ ಚೆನ್ನಾಗಿ ತನ್ನನ್ನೇ ಕಾಣುವಂತೆ. ಪ್ರತಿಬಿಂಬದಿಂದ ತನ್ನ ಮುಖಾನೇ ಹೇಗೆ ನೋಡ್ತಾನೋ ಅದರಂತೆ ಮುನ್ನವೇ ಪುಷಿ ಅನಿಪ ಜೀವಾತ್ಮಕನೆಂದೆ. ಮುನ್ನವೇ ಅಂದರೆ ಶಬ್ದ ಹೆಂಗಿಟ್ಟರು? ಅವ್ರಿಗೆ ಪ್ರಾಸನೂ ಬೇಕು, ನ ಬೇಕಾಗ್ಯದ ಅವರಿಗೆ. ಅದಕ್ಕೆ ಮುನ್ನವೇ ಅಂದ್ರೆ ಎಂದೂ ಸತ್ಯ ಇಲ್ಲ ಅಂತ. ನಾವು ಸುಳ್ಳಿನ ತೋಡೆ ಶಾಸ್ತ್ರ ಚಾಲು ಮಾಡಿದ್ದೇವೆ ಅಂತ ನಾವು ಹೇಳೋಕ್ಕಿಂತ ಮೊದಲು ಸತ್ಯತೆ ಅನ್ನೋದು. ಮುನ್ನವೇ ನಾವು ಹೇಳಿದ್ರೂ ಸುಳ್ಳೇ ಅದ, ನಾವು ಹೇಳದಿದ್ರೂ ಸುಳ್ಳೇ ಅದ. ಐತೇನು? ಮುನ್ನವೇ ಹುಟ್ಟ್ಯಾದ ಸುಳ್ಳ, ಸುಳ್ಳ ಹುಟ್ಟ್ಯಾದ ಬಂಜಿ ಮಗನಂಗೆ, ಬಂಜಿ ಮಗನ ಸುಳ್ಳು ಹುಟ್ಟ್ಯಾದ. ಅದಕ್ಕೆ ಮುನ್ನವೇ ಅಂತ ಯಾಕೆ ಶಬ್ದ ಇಟ್ಟರು ಅಂದ್ರೆ ನಾವು ಹೇಳ್ತೇವಂತ ಸುಳ್ಳು ಅಲ್ಲದು, ಇರುವುದೇ ಸುಳ್ಳದದು, ಅದರ ಸ್ವರೂಪನೇ ಸುಳ್ಳದು. ಅದಕ್ಕೆ ಮುನ್ನವೇ ನಾವು ಹೇಳದೆ ಇರಲಿ. ಅದೇನದು? ಮುನ್ನವೇ ಪುಷಿ ಎನಿಸುವ, ಸುಳ್ಳೆಂದು ತಿಳಿಸಿಕೊಳ್ಳುವ ಯಾರು? ಜೀವಾತ್ಮ. ಯಾರು? ಕಲ್ಪಿತ ಪುರುಷ. ಮೊದಲೇ ಪರದೊಳ ಆಕಸ್ಮಿಕವಾದನ ಕಲ್ಪಿತ ಪುರುಷನು. ಯಾವಾಗಾಗೇನ, ಯಾಕಾಗೇನ ಕೇಳಬೇಡ್ರೆ, ಆಕಸ್ಮಿಕ ಕೇಳಬಾರ್ದು, ಆಕಸ್ಮಿಕ ಕೇಳಬಾರ್ದು. ಅದಕ್ಕೆ ಅವ ಮುನ್ನವೇ ಪುಷಿಯಾದ ಜೀವಾತ್ಮಕ. ನಾವು ಹೇಳದೇ ಇರಲಿ, ಪರಂತು ಅವ ಸುಳ್ಳು ಅದಾನ ಮೊದಲೇ. ಅದಕ್ಕೆ ಮುನ್ನವೇ ನಾವು ಸುಳ್ಳು ಮಾಡೋಕ್ಕಿಂತ ಮೊದಲೇ ಅವ ಸುಳ್ಳದಾನ. ನಾವು ತಿಳಿದ್ರೊಳಗೆ ಸುಳ್ಳಾಗ್ತಾನಂತಲ್ಲ, ಆತ್ಮಾನಾತ್ಮ ವಿಚಾರ ಮಾಡಿದ ಮೇಲೆ ಸುಳ್ಳಾಗ್ತಾನಂತ ಮೊದಲೇ ಸುಳ್ಳದಾನವ. ಸುಳ್ಳಿನ ಒಂದು ವಿಚಾರ ನಂತರ ದೇವಿ ದಾದಿ ಕಥೆ ಅಲ್ಲ. ಹಾಗೆ ಮುನ್ನವೇ ಖುಷಿ ಎನಿಸುವ ಸುಳ್ಳಾಗಿರುವ ಯಾರು? ಜೀವಾತ್ಮಕನಿಂದೆ ಅಂದರೆ ಕಲ್ಪಿತ ಪುರುಷನಿಂದೆ ತನ್ನ ತಾನರಿವನು ಆ ಪರಮಾತ್ಮ. ಪರಮಾತ್ಮ ಅಂದರೆ ಏನ್ರಿ? ಇಲ್ಲಿ ಪರಮಾತ್ಮ ಕೆಟ್ಟರು, ಪರಮಾತ್ಮ ಆಗಿದೆ ಬಂದ ನಿಜಗುಂಡು ಹಿಂದೆ ಹೇಳ್ಯಾರ ನೋಡಿ, ಅರಿದೊಡೆ ಪರಮಾತ್ಮ, ಮರೆದೊಡೆ ಜೀವ. ಅರಿವು ಮರುವು ಎರಡು ಹೊಂದಿದ ಅಂತರಾತ್ಮ ನೆನೆಸುವನು ಎಲೆ ನೀರೇ.
ಈಗ ಪರಮಾತ್ಮ ಅನ್ನೋದು ಶಬ್ದ ಜೀವಾತ್ಮನಿಗೆ ಅದಕ್ಕೆ ಅರ್ಥ ನೋಡ್ರಿ, ಈಗ ಅರಿದೊಡೆ ಪರಮಾತ್ಮ ಅದಲ್ಲ, ಅದಕ್ಕೆ ಅರ್ಥ ಅಂತ ತಿಳ್ಕೊಂಡು ಶಬ್ದ ಇಟ್ಟ ಐತೆ. ಪರಮಾತ್ಮ ಅರಿಯಂಗಿಲ್ಲ, ಜೀವಾತ್ಮನೇ ಅರ್ಥ ಒಳಗೆ ಪರಮಾತ್ಮ ಅಂತಾನೆ. ಅದಕ್ಕೆ ತನ್ನ ತಾನೇ ಅರಿವನು ಪರಮಾತ್ಮ. ಆವಾಗ ಪರಮಾತ್ಮ ಸ್ವರೂಪ ಆಗ್ತಾನೆ. ಜೀವಕಲ್ಪಿತ ಪುರುಷ ಯಾವಾಗ ತನ್ನ ಮೂಲ ಸ್ವರೂಪವನ್ನು ಅರಿತಾನೆ, ಈ ಜೀವಾತ್ಮ ಪರಮಾತ್ಮ ಆಗ್ತಾನೆ. ಆದ್ದರಿಂದ ಹೇ ಮೈತ್ರಾದೇವಿ, ಆತ್ಮ ಯಾವಾಗಲೂ ಜೀವ ಅಲ್ಲ, ಪರಮಾತ್ಮನೇ ಅಲ್ಲ, ಬ್ರಹ್ಮನೇ ಅಲ್ಲ. ಈಗ ಮರೆತು ಜೀವಾತ್ಮ ಆಗಿದ್ದವ, ಮರೆತು ಜೀವಾತ್ಮ ಆಗಿದ್ದ. ಯಾವಾಗ ತನ್ನ ಸ್ವರೂಪ ಏನು ಅಂತ ವಿಚಾರ ಮಾಡ್ತಾನೆ, ಆತ್ಮಾನಾತ್ಮ ವಿಚಾರ ಮಾಡ್ತಾನೆ, ತತ್ವಮಸ್ಯಾದಿಗಳನ್ನು ಅವಲೋಕನ ಮಾಡ್ತಾನೆ, ಗುರುಪದೇಶ ಆಗ್ತದೆ. ಆವಾಗ ಏನಾಗ್ತದೆ ಅಂತ ಕೇಳಿದರೆ, ನಾನು ಜೀವಾತ್ಮನೆಂಬುದು ಸುಳ್ಳ, ನಾನು ಪರಮಾತ್ಮ ಇದ್ದೀನಿ, ನನ್ನಲ್ಲಿ ಜೀವತ್ವ ಅನ್ನೋದು ಇಲ್ಲವೇ ಇಲ್ಲ. ಜೀವ ಅಂದ್ರೇನು? ಜನ್ಮ ಮರಣ ಹೊಂದುವವನಿಗೆ ಜೀವಂತ, ಅದು ನನ್ನಲ್ಲಿ ಇಲ್ಲ, ನನ್ನಲ್ಲಿಲ್ಲ. ನಾನು ಹುಟ್ಟುವವನು ಸಾಯುವವನು ಅಲ್ಲ, ನಾನು ಶರೀರ ಅಲ್ಲ, ನಾನು ದೇಹ ಅಲ್ಲ, ನಾನು ಇದು ಕೇವಲ ಶುದ್ಧ ಪರಮಾತ್ಮ ಇದ್ದೀನಿ ಅಂತ ಜೀವಾತ್ಮ ತಿಳ್ಕೊತಾನೆ. ಹಿಂಗೆ ತಿಳ್ಕೊಂಡಾದ್ರೆ ಜೀವತ್ವ ಹೋಯ್ತು, ಜೀವತ್ವ ಹೋಯ್ತು. ಹೆಂಗೆ ರಾಧಾಪುತ್ರ ಹೋಗಿಬಿಡ್ತದೆ, ಕುಂತಿ ಪುತ್ರ ಅಂತ ಯಾವಾಗ ತಿಳಿಸಿಕೊಟ್ರು, ಅವನಿಗೆ ರಾಧಾಪುತ್ರ ಅನ್ನೋದು ಇಷ್ಟು ಜನ ಏನು ತಿಳ್ಕೊಂಡಿದ್ದ. ಅದನ್ನೇನಪ್ಪ ಅಂದ್ರೆ ಈಗ 15, 20, 30 ವರ್ಷ ತನಕ ಬಂದಾನ, 20, 25 ಮೇಲೆ ಅದಾನ. ಈಗ ತಿಳ್ಕೊಂಡಾನು ಇರ್ತಕ್ಕ ನಾನು ರಾಧಾಪುತ್ರನೇ ಅಂತ ಇದ್ದ. ಈಗ ಕುಂತಿ ಕೃಷ್ಣ ಹೇಳುವುದರಿಂದ ಏನಾಯಿತು, ನಾನು ಈಗ ಕುಂತಿ ಪುತ್ರ ಇದ್ದೀನಿ, ಜ್ಞಾನ ಆಯಿತು. ಪರಂತು ವ್ಯವಹಾರ ರಾಧಾಪುತ್ರಂದೇ ಮಾಡ್ದ ಅಲ್ಲ, ಯುದ್ಧ ಕಡೆಗೆ ಅವ್ರ ಜೊತೆಗೇನೆ ಮಾಡ್ಯಾನ. ತಿಳಿತವನಿಗೆ ಖರೆ, ವ್ಯವಹಾರ ಬಿಡಕ್ಕೆ ಬರಲಿಲ್ಲ ಅವನಿಗೆ. ಹಾಗೆ ಈ ಜೀವಾತ್ಮನು ಕೂಡ ಸದ್ಗುರುಗೆ ಶರಣಾಗತನಾಗಿ ನಾನು ಅಕರ್ತ ಅಭೋಕ್ತ ಅಸಂಗ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮನೇ ಪರಮಾತ್ಮ ಇತಿ ಅಂತ ತಿಳ್ಕೊಂಡ್ರೂ ಶರೀರ ಇರೋ ತನಕ ಜೀವತ್ವ ನಡೀತದೆ. ಪರಂತು ಬಾಧ ರೂಪದಿಂದ ಮಿಥ್ಯಾತ್ವ ರೂಪದ ನಡೀತವೆ. ಆದರೂ ಏನು ತಿಳ್ಕೊಂಡವ, ಇದು ಜೀವ, ನಾನು ಪರಮಾತ್ಮ ಇದ್ದೀನಿ ತಿಳ್ಕೊಂಡು ಪರಬ್ರಹ್ಮದಲ್ಲಿ ಪ್ರತ್ಯೇಗಾತ್ಮನಲ್ಲಿ ಜೀವತ್ವ ಭಾವ ಕಳೆದು ಹೋಗ್ಬಿಡ್ತಾರೆ. ಜೀವ ಹೋಗಂಗಿಲ್ಲ, ಜೀವ ಇರ್ತಾನೆ, ಜೀವತ್ವ ಭಾವ ಹೋಗಿಬಿಡ್ತದೆ. ಅದಕ್ಕೆ ಆತ್ಮನಲ್ಲಿ ಜೀವತ್ವ ನಿರಾಕರಣ ನಿರೂಪಣೆ, ಜೀವ ನಿರಾಕರಣೆ ಇಲ್ಲ. ಶರೀರ ಎಲ್ತಕ್ಕಂಥ ಜೀವ ಇರ್ತಾನೆ, ಅದು ಜೀವತ್ವ ಉಳಿದಿಲ್ಲ. ಜೀವತ್ವ ಏನು? ಜನ್ಮ ಮರಣ ಸುಖ ದುಃಖ ಅಹಂ ಮಮ ಇದೇನದಲ್ರಿ, ಇದು ಜೀವತ್ವ. ದೇಹದ ಬಗ್ಗೆ ಇರುವ ಜನ್ಮ ಮರಣಗಳು, ಇಲ್ಲಿ ನಾನು ನಂದು ಅನ್ನೋದು, ಇದಕ್ಕಾಗ ಸುಖ ದುಃಖಗಳು, ಇವೆಲ್ಲ ಅವನಂತಕ್ಕೆ ಏನಪ್ಪ ಅಂದ್ರೆ ಹೋಗಿಬಿಡ್ತಾವ. ಅವ ಜೀವತ್ವ ಹೋಗ್ಯದ, ಜೀವ ಇರ್ತಾನೆ. ಆದ್ದರಿಂದ ಏನಂದ್ರು, ಜೀವ ನಿರಾಕರಣ ನಿರೂಪಣೆ ಎಂದಿಲ್ಲ, ಜೀವತ್ವ ನಿರಾಕರಣ ನಿರೂಪಣೆ. ಇದು ಜನ್ಮ ಮರಣಗಳು ಹೋಗ್ತಾವ, ಪ್ರಾರಬ್ಧ ಪದ್ಧತಿ ಆಕೆ ಇರ್ತಾನೆ, ಜೀವ ಇರ್ತಾನೆ, ಜೀವತ್ವ ಹೋಗ್ತಾವೆ. ಹಾವಿನ ಹಲ್ಲು ಹೋಗ್ತಾವ, ಹಾವು ಇರ್ತಾವೆ, ಅದೇನು ಬಾಧ ಮಾಡೋಂಗಿಲ್ಲ, ಹಲ್ಲು ಹೋದ ಹಾವು. ಹಾಗೆ ಇದು ಜೀವತ್ವ ಹೋಗ್ತದೆ, ಜೀವ ಅವ ಉಳಿತನ ಪ್ರಾರಬ್ಧ ಕರ್ಮಾನುಗುಣ್ಯವಾಗಿ. ಅದಕ್ಕೆ ಮೈತ್ರಾದೇವಿ ಈ ಯಾವಾಗ ಎಲ್ಲಿ ತನಕ ಆತ್ಮದ ಜ್ಞಾನ ಅರಿವು ಆಗುವುದಿಲ್ಲ, ಅಲ್ಲಿ ತನಕ ಏನಪ್ಪ ಅಂತ ಕೇಳಿದರೆ ಅವನಿಗೆ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇದೆಲ್ಲ ಸಂಸಾರ ಬಂಧನ ಅವನು ತಪ್ಪು ತಿಳುವಳಿಕೆಯಿಂದ ಬಂದ. ಇದು ಮಾಡಿದವರು ಯಾರು? ಅವನೇ. ಇದನ್ನು ಭೋಗಿಸೋದು ಯಾರು? ಅವನೇ. ಕಳ್ಕೊಳ್ಳೋದು ಯಾರು? ಅವನೇ, ಮತ್ತೆ ಯಾರಿಲ್ಲ. ತಾನೇ ಕಲ್ಪನೆ ಮಾಡ್ಯಾನೆ,
ತಾನೇ ದುಃಖಿಯಾಗೇನ, ದುಃಖಾಗಿ ತಾನೇ ಗುರುಗಳಿಗೆ ಶರಣಾಗ್ತಾಗೇನ, ತಾನೇ ತಿಳಿದಾನೆ, ತಾನೇ ಕಳ್ಕೊಂಡ. ಇದೆಲ್ಲ ಏನಪ್ಪ ಅಂದ್ರೆ ಅವನ ಜೀವತ್ವದಲ್ಲಿ ಆದ ವ್ಯವಹಾರ. ಇದು ಜೀವತ್ವ ಹೋಯಿತು ಅಂದ್ರೆ ಅವ ಜೀವೋ ಬ್ರಹ್ಮೈವ ನಾಪರಃ, ಜೀವನು ಬ್ರಹ್ಮಸ್ವರೂಪವಾಗಿ ಉಳಿತಾನೆ ಅಂತ ಹೀಗೆ ತಿಳ್ಕೋ ಅಂದರು. ಈಗ ಪ್ರಶ್ನೆ ಅಂತೂ ಇವ ಎಲ್ಲ ಏನಪ್ಪ ಅಂದ್ರೆ ತಾನೇ ಮಾಡ್ದ, ತಾನೇ ಹೋದ, ತಾನೇ ಅಂತ ಅಂತೀರಲ್ಲ, ಇದ್ರ ಬಗ್ಗೆ ಒಂದಿಟ್ಟು ಅವನಿಗೆ ಸಂಶಯ ಬರ್ತದೆ. ನೇತ್ರಾದಿಲ್ಲ ಅಂತ ಗುರುಗಳು ಶಾಸ್ತ್ರದಲ್ಲಿ ಪ್ರಜ್ಞಾ, ಮತಿ, ಬುದ್ಧಿ, ಪ್ರಜ್ಞಾ, ಪ್ರತಿಭಾ ಅಂತ ಬುದ್ಧಿ ಇಷ್ಟು ಕೆಲಸ. ಮತಿ ಅನ್ನೋದು ಒಂದು ಬುದ್ಧಿ, ಬುದ್ಧಿ ಅನ್ನೋದು ಒಂದು, ಪ್ರಜ್ಞಾ ಅನ್ನೋದು ಒಂದು, ಪ್ರತಿಭಾ ಅನ್ನೋದು ಒಂದು. ಗುರುಗಳು ಪ್ರತಿಭಾವಂತರಿರಬೇಕು. ಪ್ರತಿಭಾವಂತರೇನು ಅಂದರೆ ಊಹೆ ಮಾಡತಕ್ಕಂಥ ಶಕ್ತಿ ಇರಬೇಕು. ಊಹೆ ಅಂದ್ರೇನು? ನಾನು ಈ ಮಾತು ಹೇಳಿದರೆ ಶಿಷ್ಯನ ಮನಸ್ಸಿನೊಳಗೆ ಏನೇನು ಕಲ್ಪನೆ ಬರ್ತಾವ ಅನ್ನೋದು ಗೊತ್ತಿರಬೇಕಾದ್ರೆ ಅವನಿಗೆ ಶಾಣೆ ಅಂತಾರೆ. ಕೆಲವೊಬ್ಬರು ಮಾತಾಡ್ತಾರಲ್ಲ, ಧಡಗ್ನೆ ಮಾತಾಡ್ತಾರಲ್ಲ, ಅದು ಪರಿಣಾಮ ಏನಾಗ್ತದೆ ವಿಚಾರ ಮಾಡೋಂಗಿಲ್ಲ, ಹೇಳಕ್ಕಾಗಲ್ಲ. ಒಮ್ಮೆ ತಪ್ತದೆ. ಅದಕ್ಕೆ ಶಾಸ್ತ್ರದ ಬರ್ತಾರೆ, ಅದು ಹುಲಿ ಅಂತ ಹೊಡೆದ ಆಕಳಿತ್ತು, ಬಾಣ ಬಿಟ್ಟು ಹೊಳಕ್ಕೆ ಆಕಳಿತ್ತು, ಸಮಸ್ಯೆ ಬರ್ತದೆ. ಮೊದಲು ಕೂಡ ವಿಚಾರ ಮಾಡ್ಬೇಕಾದ್ರೆ ಆಗ ಮಾತುಗಳನ್ನು ಆಡುವಾಗ ಮನುಷ್ಯ ಪರಿಣಾಮವನ್ನು ಅರ್ಥ ಮಾಡ್ಕೊಂಡು ಮಾಡಬೇಕು. 100ಕ್ಕೆ 50, 60, 70 ಜನ ಮಾತನಾಡುವ ಮಾತಿನೊಳಗೆ ಪರಿಣಾಮ ಏನಾಗ್ತದೆ ಅನ್ನೋದು ವಿಚಾರ ಮಾಡಿ. ಅದಕ್ಕೆ ಸದ್ಗುರುಗಳಾದವರು ಏನಾರೇ ಮಾತಾಡೋದು ಅಂದ್ರೆ ನಾ ಹೇಳಿದ ಶಾಸ್ತ್ರದಾಗ ನಾವು ಏನು ತಿಳ್ಕೊತಿರ್ಬೋದು, ಏನು ಅರ್ಥ ಮಾಡ್ತಿರ್ಬೋದು, ಅವನಿಗೆ ಮತ್ತೆ ಏನು ಸಂಶಯ ಬರ್ಬೋದು ಅಲ್ಲ. ಇವೆಲ್ಲ ಏನಪ್ಪ ಅಂತ ಕೇಳಿದರೆ ಅದಕ್ಕೆ ಗುರುಮಾತ ಗುರುಪಿತ ಅಂತಾರೆ. ತಾಯಿ ಮಗನಿಗೆ ಊಟ ಮಾಡಿಸೋ ವಿಚಾರ ಮಾಡ್ತಾಳೆ, ಅವನಿಗೆ ಶಕ್ತಿನೂ ಬರಬೇಕು, ಅವನು ಸಂತೋಷವಾಗಿರಬೇಕು. ಬರೀ ಅವನು ಸಂತೋಷ ಆಗಿ ಊಟ ಮಾಡಿಸೋದಲ್ಲ, ಅವನಿಗೆ ಶಕ್ತಿನೂ ಬರಬೇಕು, ಸಂತೋಷನೂ ಆಗಬೇಕು, ಆರೋಗ್ಯವೂ ಇರಬೇಕು. ಆಗ ಶ್ರೀಮನ್ ನಿಜಗುಣ ಶಿವರು ಮೈತ್ರಾದೇವಿಯನ್ನು ಕುರಿತು ಆಕೆ ಮನುಷ್ಯನೊಳಗೆ ಏನು ಆಗಿರಬೇಕು ಅಂತ ಅನ್ನೋದು ಲೆಕ್ಕ ಹಾಕಿ ಮುಂದಿನ ಸೂತ್ರ ಮಾತಾಡ್ತಾರೆ. ಏನಂತಾರೆ? ಎಲ್ಲ ಸುಳ್ಳು ಅದಾನ, ಎಲ್ಲ ಅದಾನ ಅಂತ ಕೇಳಿದ್ರಿ, ಇದು ಜಗತ್ತು ಆಯ್ತಾರೆ ಹಿಂಗೆ ಮನಸ್ಸಿನಾಗ ಬಂದಿರಬೇಕು. ಅವನೇ ಮಾಡ್ದ, ಅವನೇ ಹೋದ, ಇದೆಲ್ಲ ಅವನಿದ್ದೇ ಆಗ್ಯದ ಹೇಳಿದ್ರಿ ನೀವು. ಕಲ್ಪಿತ ಪುರುಷನೇ ಮಾಡ್ತಾನೆ, ಕಲ್ಪಿತ ಪುರುಷನಾಗೆ ದುಃಖ ಆಗ್ಯದ, ಕಲ್ಪಿತ ಪುರುಷ ತಿಳ್ಕೊತಾನೆ, ಕಲ್ಪಿತ ಪುರುಷನೇ ಸುಖ ಹಾಕೋದು. ಮಾಡಕ್ಕೆ ಅವನಂತೆ ಏನಿತ್ತು ಅಲ್ಲ. ಸಾಮಾನ್ಯವಾಗಿ ಏನಾರು ಮಾಡ್ಬೇಕಾದ್ರೆ ಉಪಾದಾನ ಕಾರಣ, ಸಹಕಾರಿ ಕಾರಣ, ಆಮೇಲೆ ನಿಮಿತ್ತ ಕಾರಣ ಎಲ್ಲ ಬೇಕು. ನಿಮಿತ್ತರೇ ಇರ್ಬೋದು ಹೇಳಿದ್ರೆ ಇರ್ತಕ್ಕ, ಇವನಿಗೆ ಸಹಕಾರಿ ಕಾರಣ, ಉಪಾದಾನ ಕಾರಣ ಏನೇನು ಹೆಂಗೆ ಮಾಡಿದೀವ ಅಂತ ಕೇಳಿದರೆ ಏನೂ ಮಾಡಿಲ್ಲ ಆಗ್ಯದ ನೋಡವ, ಏನೂ ಮಾಡಿಲ್ಲ ಆಗ್ಯದ, ಅವನ ಮುಂದಾಗ್ಯದ. ಯಾರು ಗೊತ್ತಿದ್ದವರು ಏನು ಮರ್ಡರ್ ಆಯಿತು, ಮನುಷ್ಯ ನಿಂತಿದ್ದ, ಹೊಡೆದ ಹೋಗ್ಯಾನ ಕರೆ ನಿಂತಿದ್ದ, ಅದು ಇವನಿಗೆ ಹಿಡಿತಾರಲ್ಲ, ಮೊದಲು ಇವನು ನಿಂತಿದ್ದು ಇವನಿಗೆ ಹಿಡಿತಾರ, ಯಾವ ಮಾಡಿದ್ವಿ ಅವನು ಮುಂದಾಗ್ಯದ. ಅವ ಮಾಡಿಲ್ಲ ಖರೆ, ಮಾಡ್ದ ಬೇರೆ ಅದಾನೆ, ಅವನು ಮುಂದಾಗ್ಯದ, ಮಾಡ್ದ ಹೋಗ್ಯಾನ ಸಿಕ್ಕೊಂಬಿತ್ತಿದ್ದು. ಹಾಗಂತಾರೆ ಅವ್ರು, ಈ ಜಗತ್ತು ಕಲ್ಪಿತ ಪುರುಷನಾಗ್ಯದ ಅಂತೇಳಿ. ಅವನು ಮಾಡಕ್ಕೆ ಅವನಂತೆಗೆ ಏನು ಸಾಮಗ್ರಿ ಅದಾವ? ಸಹಕಾರಿ ಕಾರಣ ಇಲ್ಲ, ನಿಮಿತ್ತ ಕಾರಣ ಇಲ್ಲ. ನಿಮಿತ್ತ ಇರ್ಬೋದು, ಉಪಾದಾನ ಕಾರಣ. ಚಿಂತಾಮಣಿಗೆ ಬರದಾರೆ ಇದು ಮೊದಲನೇದು, ಚಿಂತಾಮಣಿ ಮೊದಲನೇದು ಇದೆ ಅದು ಸೃಷ್ಟಿ ರಚನೆ ಬಗ್ಗೆ.
ಅದಕ್ಕೆ ಹೇಳ್ತಾರೆ ಅವರು, ಇದೇನಿಲ್ಲ ಅವನ ಇದ್ರಿಗೆ ಆಗ್ಯಾರ ಮಗ. ಅನುಭವಿಸೋದಾಗ ಹೇಳಿದ್ರೆ ಮೇಣವುದು ಕರಗುವುದು, ಕೆಸರು ಬಲಿಯುವುದು. ಸೂರ್ಯ ಹೊಂಟ ಅಂತ ಕೇಳಿದರೆ ಮೇಣ ಕರಗ್ತದ, ಡಾಂಬರು ಕೆಸರು ಗಟ್ಟೆಕ. ಸೂರ್ಯ ಹೊಂಡು ತಳ ಇಲ್ಲೇನೆ ಹೂವು ಅರಳುತ್ತವ, ಕಮಲ ಅರಳುತ್ತವ, ಪಕ್ಷಿ ಚುಂಚು ಮಾಡಿ ಹಾರಾಡ್ತಾವೆ. ಅವೇನು ಹರಡಂದಾನೆ, ಕಮಲಕ್ಕೆ ಅರಳಂದಾನೆ, ಕೆಸರಿಗೆ ಗಟ್ಟಿ ಆಗಂದಾನೆ, ಮೇಣಕ್ಕೆ ಕರಗಂದಾನೆ ಇಲ್ಲ. ನಾವು ಹುಟ್ಟದ ತಾನೇ ಆಗ್ತೀವಿ, ಇಷ್ಟೆಲ್ಲ ಕೆಲಸ ಮಾಡ್ತಾವೆ. ಮನುಷ್ಯರು ಹೇಳ್ತಾರೆ, ಹೋಗ್ತಾರೆ, ಬರ್ತಾರೆ, ಟೈಮ್ ಹಾಕ್ತಾರೆ, ನೌಕರಿ ಹೋಗ್ತಾರೆ, ಏನೇನೋ ಮಾಡ್ತಾರೆ ಎಲ್ಲ ಕೆಲಸ. ಅವ ಯಾರಿಗೂ ಇಲ್ಲ, ಅವನ ತನ್ನ ಕೆಲಸ ತಾ ಮಾಡಿರ್ತಾನೆ, ಹುಟ್ಟ್ಯಾನ ಹುಡ್ತಾನ ಅಷ್ಟೇ. ಪರಂತು ಇವೆಲ್ಲ ಅವನ ಸನ್ನಿಧಿಯೊಳಗೆ, ಅವನ ಉಪಸ್ಥಿತಿಯೊಳಗೆ, ಅವನ ಆಜ್ಞೆ ಇಲ್ಲದೇ ಅವನ ಕೇವಲ ಪ್ರೇರಣೆ ಮಾತ್ರದಿಂದ ಹೇಗೆ ಆಗ್ತವ ಹಾಗೆ ಮೈತ್ರ ಇದೆಲ್ಲ ಜಗತ್ತು ಆಗಿರ್ತದೆ, ಯಾರು ಮಾಡೋರಿಲ್ಲ. ಅದಕ್ಕೆ ಹೇಳ್ತಾರೆ, ಪುರುಷ ಸನ್ನಿಧಿ ಪರಮನದ್ವಯನಾಗಿ ಸನ್ನಿಧಿ ಎಲ್ಲವೂ. ಮೊದಲು ಪರಮಾತ್ಮ ಹೆಂಗದಾನ, ಪರಮನು ಅದ್ವಯ. ಅದ್ವಯ ಅಂದರೆ ಏಕ, ಒಬ್ಬನೇ ಅದಾನ. ಮತ್ತೆ ಹೆಂಗದಾನ, ಪೂರ್ಣದಾನ. ಸನ್ನಿಧಿ ಎಲ್ಲವೂ. ಆ ಪರಮಾತ್ಮನ ಸನ್ನಿಧಿಯೊಳಗೆ ಹೆಂಗೆ ಸೂರ್ಯನ ಸನ್ನಿಧಿಯೊಳಗೆ ಆಗ್ತದೆ, ಹಂಗೆ ಪರಮಾತ್ಮನ ಸನ್ನಿಧಿಯೊಳಗೆ ಆಗ್ಯದ.